ನೆನಪಿರುವಂತ ಎಲ್ಲ ಆತ್ಮೀಯರು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಸಾಥಿಯಾಗಬೇಕು. ಯಾಟಗಲ್ ಗ್ರಾಮದ ಶ್ರೀ ಬಸವೇಶ್ವರನ ಡ್ಯಾನ್ಸ್ ಮಾಡ್ತೀನಿ ನಮ್ಮರ ಯಾಟಗಲ್ ಗ್ರಾಮದ ಬಸವೇಶ್ವರ ನವತರಣ ನಾಟ್ಯ ಸಂಘ ಇವರು ಅರ್ಪಿಸುತ್ತಿರುವಂಥ BV ಈಶಕೃತ ಗೌರಿ ಗೆದ್ದಳು ಅನ್ನೋ ನಾಟಕವನ್ನು ನಮ್ಮ ಸಹೋದರ BM ಪಾಟೀಲರು ನಿರ್ದೇಶನ ಮಾಡಿದ್ದಾರೆ. ಈ ಒಂದು ನಾಟಕ ಕಂಪನಿಗೆ ನಮ್ಮ ವೀರನಗೌಡ ಪಾಟೀಲರು, ಮತ್ತೊಬ್ಬ ವೀರನಗೌಡ ಪಾಟೀಲರು ಹಾಗೂ ಬಸನಗೌಡ ಪಾಟೀಲರು ಮಾಲಕರಾಗಿ, ಹಾಗೆ ಕರಿಯಪ್ಪ ಬೋವಿ ಅವರು ಮ್ಯಾನೇಜರ್ ಆಗಿ ಈ ಒಂದು ನಾಟಕವನ್ನು ಸಂಘಟನೆ ಮಾಡಿದ್ದಾರೆ. ಆ ಎಲ್ಲರ ಉದ್ದೇಶ ಒಂದೇ, ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಕಲೆ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರನ್ನು ಕರೆಸಿ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಕಲಾಭಿಮಾನಿಗಳೇ, ಕಲಾ ಪೋಷಕರೇ, ಕಲಾ ಬಂಧುಗಳೇ, ಕಲಾ ಪ್ರೇಕ್ಷಕರೇ, ತಾವೆಲ್ಲ ಇವತ್ತು ಈ ನಾಟಕಕ್ಕೆ ನಿಮ್ಮೆಲ್ಲರ ಪರವಾಗಿ ಮತ್ತು ವೇದಿಕೆ ಮೇಲೆ ಇರುವಂಥ ಈ ಎಲ್ಲರ ಪರವಾಗಿ ನಾನು ಆ ನಾಟಕ ಸುಲಲಿತವಾಗಿ ನಡೀಲಿ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿ ಅಂತ ಕೇಳ್ತಾ ತಮ್ಮೆಲ್ಲರ ಪರವಾಗಿ ಈ ನಾಟಕ ಸುಲಲಿತವಾಗಿ ನಡೀಲಿ ಅಂತೇಳಿ ಮತ್ತೊಮ್ಮೆ ಹಾರೈಸ್ತಾ ತಮ್ಮೆಲ್ಲರ ಪರವಾಗಿ ಶುಭವನ್ನು ಕೋರಿ ನಾನು ಮಾತುಗಳಿಗೆ ವಿರಾಮ ನೀಡ್ತೀನಿ. ಧನ್ಯವಾದಗಳು. ನಾಡಿನ ಜೀವನದಿ ಕಾವೇರಿ, ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ವೈಯಾರಿ, ಜೀವನದಿ ಈ ವೈಯಾರಿ, ಈ ಕಾಯಿನೋ ನಕ್ಕರೆ ಸಂತೋಷದ ಮಮತೆಯ ಮಾತೆಗೆ ಭಾಗ್ಯದ ಗಾಥೆಗೆ ಮಾಡುವೆ ಭಕ್ತ
ಗಂಗಿನಗಿಂದ ಶ್ರೀಗಂಧ ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವಿರಿ ಬಯಲಲ್ಲಿ ಕಾಡಲಿ ಕಲಕಲ ಹರಿಯುತ್ತ ನಾಟ್ಯವ ಮಾಡುವೆ ಮಂಗಲಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನದಾಗೆಯು ನೀನೇ ದಕ್ಷಿಣ ಮಂದಾಕಿನಿ ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಜೀವನದಿ ಈ ಕಾವೇರಿ ಹೊಸ ಬಂಧವು ಅಲ್ಲೇ ಸಂತೋಷವು ಮನೆಯ ದೀಪವು ಬಾಳ ಸಂಗೀತವು ಮನಮೆಚ್ಚಿದ ಮನವಿಯು ಸಿಕ್ಕಿದವು ಸ್ವರ್ಗ ಸಂಸಾರವು ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ಈ ವೈಯಾರಿ ದೇವನದಿ ಈ ವೈಯಾರಿ ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ
ನೀನೇಕ ಮಾಡಿದ ದರಿದ್ರ ಶೇಖರನ ಪ್ರೀತಿ ಕತೆಗಾರನ ಕತೆ ಏನನ್ನು ಪ್ರೀತಿಸಿದೆಯಲ್ಲ, ನಾಳೆ ಅವನಿಗೆ ತಂದು ಒಡ್ಡುವೆ ನಾನು ಅದೋ ಗಂಟೆಯ. ನೀನೊಂದು ವೇಳೆ ನನ್ನ ಆಸೆಯನ್ನು ಈಡೇರಿಸದಿದ್ದರೆ ನಿನ್ನನ್ನು ದೂರದ ಗಂಟಕ್ಕೆ ಒಯ್ದು ನನ್ನ ಕಾಮದ ಅಲ್ಲಗಳನ್ನು ನನ್ನ ದೇಹವನ್ನು ಕಟ್ಟಿಸಲಾಗುತ್ತದೆ. ನನ್ನ ಹೆಸರು ಸಂಗಮೇಶನೇ ಅಲ್ಲ. ಹೇಗೆ ಕಾಣುತ್ತದೆ ಈ ಸುಂದರ ಪ್ರಕೃತಿಯ ದೇವಿಯ ಮುಗಿಲು? ಸುತ್ತ ನಮಗೆ ಎತ್ತರ ಬೆಳೆದು ನಿಂತಿರುವ ಚಂಗು ಮುಗಿಲಿಗೆ ಮುದ್ದು ಕೊಡುತ್ತಿದೆ. ಅಲ್ಲಲ್ಲಿ ಬೆಳೆದು ನಿಂತಿರುವ ಮಾವು ಹಲಸು, ಆ ಮರಗಳ ಮೇಲೆ ಕುಳಿತು ಕೊಟ್ಟಿರುವ ಕೋಗಿಲೆಗಳು. ಅಗೋ ಅಲ್ಲಿ ನೋಡುಗಿತ್ತ ತಂಗಾಳಿಗೆ ಮೈ ಚಾಚಿ ಮಲಗಿರುವ ಮರದ ಮರಿಗಳನ್ನು ವರ್ಣಿಸಲು ಅಸಾಧ್ಯ ಇದ್ದ. ಹೌದು, ದೇವಪ್ರೇಮಿಗಳ ಕಣ್ಮನಕ್ಕೆ ಹಬ್ಬದಲ್ಲಿ ನೀಡುವ ಈ ನಿಸರ್ಗ ದೇವಿಯನ್ನು ಎಷ್ಟು ಹೊಗಳಿದರೂ ಕಡಿಮೆ. ಗೀತಾ, ಶಹರದಲ್ಲಿ ಗದ್ದಲ, ಬಸ್ಸಿನ ಓಡಾಟ, ಜನಸಾಗಣೆಯಲ್ಲಿ ಬೇಸತ್ತು ತಿರುತಿರುಗಿ ಬಂದ ನಮಗೆ ಬಹುದೂರ ಆನಂದವೇ ಆನಂದ. ಈ ಭೂಮಾತೆ ಹಚ್ಚ ಹಸಿರು ಸೀರೆಯನ್ನಿಟ್ಟು, ಹಸಿರು ಕುಪ್ಪಸವನ್ನು ತೊಟ್ಟು, ಹಸಿರು ಬೆಳಗನ್ನಿಟ್ಟು ತುಂಬು ಗರ್ಭಿಣಿಯಂತೆ ಚುಬಿಸ್ತಾ ಇದ್ದಾಳೆ. ಅದು ರಾಜ, ಅಲ್ಲಿ ನೋಡು, ಆ ತಂಗಾಳಿಗೆ ತೂಗಿ ತೂಗಿ ಆ ಕಬ್ಬು, ಆ ಭತ್ತ ತಲೆದೂಗುತ್ತಾ ಜೋಡಿಗೆ ಬಂದು ನಮಗೆ ಸುಸ್ವಾಗತ ನೀಡುತ್ತೇವೆ. ತಮ್ಮ ಮಡಿಲಲ್ಲಿ ಕೆಲ ಕಾಲ ವಿಶ್ರಾಂತಿ ಹೊಂದಲು. ಬರೇ ವನದ ವರ್ಣನೆ ಆಯ್ತಲ್ಲ, ಈ ವನರಾಣಿಯ ಕಂಠದಿಂದ ಮನತರಿಸುವ ಮೊದಲ ಗೀತೆಯನ್ನು
ಹೊರಡೋಣವೇ ಗೀತಾ? ಛೇ ಛೇ, ಏನ್ ಮಾತಾಡ್ತಾ ಇದ್ರಿ ನೀವು? ನಿಮ್ಮ ಜೊತೆಗೆ ನಾನು ಬಂದ್ರೆ ನೋಡಿದ ಜನ ಏನು ಅನ್ಕೋತಾರೆ? ನೀವು ಸ್ವಲ್ಪ ಮುಂದೆ ಹೋಗಿ, ನಾನು ಸಿಟಿ ಬೈಕ್ ಸಿಕ್ಕಿಡು ನಿಮ್ ಜೊತೆ ಬರ್ತೀನಿ. ಹಾಗೆ ಆಗಲಿ. ನಮ್ಮ ಮಿಲನ ಬನ್ನಿ, ಇದೇ ಪಾರ್ಕ್ ಅಲ್ಲಿ ಇದ್ದೇ ಇದೆಯಲ್ಲ, ನಾಳೆ ಭೇಟಿ ಆಗೋಣ. ನಾನು ಹೇಳಿ ಕಳಿಸ್ತೀನಿ. ಬಾಯ್. ಅಂತೂ ಏ ಸಂಗಮೇಶ್ ಬಲು ರಸಿಕ, ಬಟ್ ಇವನ ಮನಸ್ಸು ಅಷ್ಟೇ ಚಂಚಲವಾಗಿದೆ. ನಿನ್ನೆಯ ದಿನ ಕಪಾಲಿ ಥಿಯೇಟರ್ ನಲ್ಲಿ ನನ್ನ ಕ್ಲಾಸ್ಮೇಟ್ ಕಸ್ತೂರಿ ಜೊತೆಗೆ ಸಿನಿಮಾ ನೋಡ್ತಾ ಇದ್ದ ಇವನು. ಬಹುಶಃ ನಾನು ನೋಡಿಲ್ಲ ಅಂತ ಇವನು ಅನ್ಕೊಂಡಿದ್ದಾನೆ. ನಾನು ಇವನ್ನ ನಂಬಿದ್ರೆ ನಡೆದಿರಲಿ ನನ್ನ ಕೈ ಬಿಟ್ಟು ದಳದ ಮೇಲೆ ತಾನು ನಿಂತು ನನಗೆ ಅಪಹಾಸ್ಯ ಮಾಡುತ್ತಾ ಚಪ್ಪಾಳೆ ತಟ್ಟುತ್ತಾ ದೂರ ಹೋಗೋದಕ್ಕೆ ಹೆಸದಿಲ್ಲ ಇವನು. ಇವನಿಗೇನು ಗೊತ್ತು ಈ ಹೆಣ್ಣಿನ ಮಧ್ಯೆ ಪ್ರಳಯ ತೆಗೆ ಕಂಡುಕೊಂಡು ಪ್ರೀತಿಸ್ತಾ ಇದ್ದೀನಿ ಆ ಬಡ ನಾಗೇಶ್ನನ್ನ. ನಾಗೇಶ್ ಹಣದಿಂದ ಬಡವನಾದರೂ ಪ್ರೀತಿಯಿಂದ ಶ್ರೀಮಂತನಾಗಿದ್ದಾನೆ. ನನ್ನನ್ನ ತನ್ನ ಮನದರ್ಶನಿಗೆ ಮಾಡ್ಕೊತೀನಂತ ನನಗೆ ಮಾತು ಕೊಟ್ಟಿದ್ದಾನೆ. ಅದಕ್ಕೆ ಯಾವತ್ತಿದ್ರು ಯಾವಾಗಲಿದ್ರು ಅವನು ನನ್ನ ಪತಿ. I love you, ನಾಗೇಶ್. I miss you. ನೀನೇ ನನ್ನ ಸತಿ. ನಾಗೇಶ್, ನೀನ್ ಬಂದ? ಯಾಕೆ ಗೀತಾ ಒಂಟಿಯಾಗಿ ಬಂದಿರುವೆಲ್ಲ? ಮನೇಲಿ ಕೂತ್ಕೊಂಡು ತುಂಬಾ ಬೇಜಾರಾಗಿತ್ತು, ಅದಕ್ಕೆ ಸುತ್ತಾಡ್ಕೊಂಡು ಬರೋಣ ಹೊರಟಿದ್ದೆ. ನಿಮ್ಗೊಂದು ಗುಡ್ ನ್ಯೂಸ್. ಏನು? ನನ್ನ ತಂದೆ ನಿಮ್ಮ ಮದುವೆಗೆ ಆನಂದಿದ್ದ ಒಪ್ಪಿಗೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲ, ಒಂದು ಸಲ ನಿಮ್ಮನ್ನ ಮನೆಗೆ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ. ಬನ್ನಿ, ಇವತ್ತು ನಮ್ಮ ಮನೆಗೆ ಹೋಗೋಣ. ಹಾಗೆ ಆಗಲಿ ಗೀತಾ, ಯಾರ ಕಡೆಗನ್ನುತ್ತಾರೆ? ನಿನ್ನಂತ ಹಿರಿಯ ಗುಣ ರೂಪಿಸಿಯ ಕೈ ಹಿಡಿಯುವ ನಾನೇ ಸುದೈವಿ. ಹಾಗನ್ಬೇಡಿ ನಾಗೇಶ್, ತಮ್ಮಂಥ ನಿಷ್ಕಲ್ಮಶ ಹೃದಯದವರನ್ನ ನಾನು ನಿಮ್ಮ ಸತ್ಯ ಆಗ್ತಾ ಇದ್ದೀನಲ್ಲ, ನಿಜವಾಗ್ಲು ನಾನೇ ಭಾಗ್ಯವಂತೆ. ಎಷ್ಟಾದರೂ ನಾವಿಬ್ಬರೂ ಭಾಗ್ಯವಂತರು. ಇದೇ ಸಂತೋಷದ ಸಮಯದಲ್ಲಿ ಭಾಗ್ಯವಂತ ಪಿಕ್ಚರ್ ನೋಡ ಹೋಗೋಣವೇ? ಯಾಕೆ? ಆ ಚಿತ್ರನ ನೋಡಿ ಅಂತ ಭಾಗ್ಯವಂತನನ್ನ ಪಡೆಯುವ ಆಸೆ ಏನು? ಹುಚ್ಚಿ, ಒಳ್ಳೆ ಹೆಂಡತಿಯನ್ನು ಪಡೆಯಬೇಕಾದರೆ, ಒಳ್ಳೆಯ ಮಕ್ಕಳನ್ನು ಪಡೆಯಬೇಕಾದರೆ ಪೂರ್ವಾರ್ಜಿತ ಪುಣ್ಯ ಬೇಕು. ದೇವರ ದಯದಿಂದ ನೀನು ಕೂಡ ಅಂತ ಮಕ್ಕಳನ್ನು ಎತ್ತಿಕೊಡುವಂತೆ ನಡೆ, ಈಗ ಪಿಕ್ಚರ್ಗೆ ಹೋಗೋಣವೇ?
ಡಾಕ್ಟರ್ಗೆ ತೋರಿಸಲಿಲ್ಲವೇ? ತೋರಿಸಣ್ಣ. ಏನು ಹೇಳಿದರು ಡಾಕ್ಟರ್? ಅಣ್ಣ, ಅವನಿಗೆ ಕ್ಯಾನ್ಸರ್ ಇದೆ, ಬೇಗ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ಬೇಕಂತ ಹೇಳಿ. ಅದಕ್ಕಾಗಿ ನಾನು ಯಾವ ದಾರಿ ತೋರಿಸಿದೆ ನಿನಗೆ ಬರಲಿಕ್ಕೆ ಟೆಲಿಗ್ರಾಮ್ ಮಾಡಿದೆ. ಅದಕ್ಕಾಗಿ ನೀವು ಬೇಗ ಕ್ಯಾನ್ಸರ್! ನನ್ನ ಎತ್ತಮ್ಮನಿಗೆ ಕ್ಯಾನ್ಸರ್. ಅವ್ವ, ರಾಜು, ಅವ್ವ ಅವ್ವ ರಾಜು, ಈಗ ಬಂದೆ ಏನಪ್ಪ? ಬಾರಪ್ಪ, ಶಾಲೆಗೆ ಹೋಗಿ ಬಂದೆ ಕಂದ. ನಿನ್ನ ಅಣ್ಣಂದ್ರೆ ಬರ್ಲಿಲ್ವೇನೋ? ನಾನು ಬದುಕೋದಿಲ್ಲ ಕಂದ, ನಿನ್ನ ಅಣ್ಣಂದ್ರನ್ನ ಬೇಗ ಕರ್ಸೋ. ಅವ್ವ, ನೀನು ಈಗೆಲ್ಲ ಮಾತನಾಡಬೇಡವ್ವ, ನನಗೆ ಅಳು ಬರುತ್ತೆ. ಸುಮ್ಮನಿರವ್ವ, ಸುಮ್ಮನಿರು. ರಾಜು, ನಾನು ಉಳಿಯಲಾರಪ್ಪ. ಅಯ್ಯೋ ಅಮ್ಮ, ಸತ್ತ. ಅವ್ವ, ಅವ್ವ. ನಾಗೇಶ್, ಬಾ ಕಂದ. ನಾನು ಸಾಯೋ ಮುನ್ನ ನೀನು ಬರ್ತೀಯೋ ಇಲ್ಲ ಅಂದಿದ್ದೆ. ಕೊನೆಗೂ ನಿನ್ನ ಮುಖ ನೋಡ್ತೀನೋ ಇಲ್ಲ ಅನ್ಕೊಂಡಿದ್ದೆ. ಬಾರಪ್ಪ, ಬಾ ನಾಗೇಶ್. ಬಾರೋ ಇಲ್ಲಿ ನಾಗೇಶ್. ಕಂದ ನೋಡಪ್ಪ, ರಾಜು, ಶೇಖರು, ಇವ್ರಿಬ್ರು ತುಂಬಾ ಚಿಕ್ಕವರು ಕಂದ. ಅವ್ರು ಏನಾದ್ರೂ ತಿಳಿಯದೆ ತಪ್ಪು ಮಾಡಿದ್ರೆ ಅವ್ರನ್ನ ಕ್ಷಮಿಸ್ಬಿಡಪ್ಪ. ನೋಡು, ಶೇಖರ್ ಶ್ರಮಜೀವಿ. ನಿನಗೋಸ್ಕರ ಅವರು ವಿದ್ಯೆ ಕಲಿಯುವುದನ್ನೇ ಬಿಟ್ಟು ಕಷ್ಟಪಟ್ಟಿದ್ದಾರೆ. ನೋಡಪ್ಪ, ಶೇಖರ್ನ ಭಾರ ನಿನ್ನದು ಕಂದ, ನಿನ್ನದು. ಅವ್ವ, ನನ್ನ ವಿದ್ಯಾಭ್ಯಾಸಕ್ಕಾಗಿ ತನ್ನ ಸರ್ವಸ್ವವನ್ನೇ ಸವಿಯುತ್ತಿರುವ ಶ್ರೇಕರನಿಗೆ ನಾನೆಂದು ದ್ರೋಹ ಮಾಡಲಾರೆ. ನಾನೆಂದು ದ್ರೋಹ ಮಾಡಲಾರೆ. ಅವನ ಮನ ನಾನೆಂದು ನೋಯಿಸಲಾರೆ. ನಮ್ಮ ನೋಯಿಸಲಾರೆ. ಅಣ್ಣ, ಅಣ್ಣ, ನಂದೊಂದು ಮಾತಾಡ್ಸ್ಕೊಡ್ತೀಯ ಅಣ್ಣ? ಹೇಳಮ್ಮ ತಂಗಿ, ಸತ್ಯವಾಗಿಯೂ ನಿನ್ನ ಮಾತನ್ನು ನೆಡ್ಸ್ಕೊಳ್ತೀನಿ. ಅದೇನಂತ ಹೇಳ್ತಾಯಿ. ಅಣ್ಣ, ನಿನ್ ಮನಸ್ಸು ಬಲು ದೊಡ್ಡದಣ್ಣ. ನಿನಗೆ ಹೆಚ್ಚಿಗೆ ಏನು ಹೇಳಲಾರೆ. ನೋಡೋಣ, ತಂದೆ ತಾಯಿ ಸತ್ತರು ಸೋದರ ಮಾವನಿರಬೇಕೆಂಬ ನಾನುಡಿಯಂತೆ ನನ್ನ ಮಕ್ಕಳಿಗೆ ನೀನು ಕಾಪಾಡಬೇಕಣ್ಣ, ಕಾಪಾಡಬೇಕು. ನೋಡು, ನನ್ನ ಕಿರಿ ಮಗ ಶೇಖರನಿಗೆ ಈ ನಿನ್ನ ತಂಗಿ ವಂಶ ಜ್ಯೋತಿ ಬೆಳಗಲು ನನ್ನ ಮುದ್ದು ಗೌರಿ ಸೊಸೆಯನ್ನ ನಮ್ಮನೆ ಶೇಖರ್ಗೆ ಮದುವೆ ಮಾಡ್ಕೊಡ್ಬೇಕಣ್ಣ. ಮಾಡ್ಕೊಡೋಣ. ಹಾಗಾಗ್ಲಿ ತಂಗಮ್ಮ. ಅಲ್ಲಮ್ಮ, ಹೆಂಗಾದ್ರೂ ನೀನು ಮಾತನ್ನು ಮೀರ್ತೀನಿ ಅಲ್ಲಮ್ಮ. ಆ ಭೂಮಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದನೇ ಶೇಖರ್ನ ಸತಿಯನ್ನು ನಾವು ನಿರ್ಧಾರ ಮಾಡಿದ್ದಾಗಿದೆ. ಆಮೇಲೆ ಶೇಖರ ಎಂದಿದ್ರು ನನ್ನ ಮಗಳ ಗೌರಿಪತಿ. ಆಕೆ ನಿನ್ನ ಕಿರಿಯ ಮಗನ ಹೇಳ್ತಿ ಕಣಮ್ಮ. ಈ ನಿನ್ನ ಮನೆಯ ಸೊಸೆ. ನೀನು ನಿಜವಾಗ್ಲೂ ನನ್ನ ಪಾಲಿಗೆ ದೇವ್ರಣ್ಣ, ದೇವ್ರು. ಪಾಂಡವರ ಪಾಲಿಗೆ ಶ್ರೀಕೃಷ್ಣ ಬೆಂಗಳಾಗಿ ನಿಂತಿದ್ದೀರಂತೆ. ಅಣ್ಣ, ಇನ್ನು ನೀನು ನಮ್ಮ ಪಾಲಿಗೆ ಬೆಂಗಳವರಾಗಿ ನಿಂತಿದ್ದೀಯ. ಶೇಖರ್, ಈ ನಿನ್ನ ತಾಯಿಯ ಕೊನೆಗಳಿಗೆ ಒಂದು ಮಾತಾಡ್ಸ್ಕೊಡ್ತೀನಿ ಅಂತ. ಏನದು ಹೇಳಮ್ಮ? ನೋಡು, ನಾಗೇಶ್ ನಿನಗಿಂತಲೂ ಹಿರಿಯನು ಕಂದ. ಅವನು ಬೈದರೆ ಹೊಡಿದರೆ ಸೇರಿಸ್ಕೋಬೇಕಪ್ಪ. ಅವನು ಮಾತೇನಾದ್ರೂ ಮೀರಿ ನಡೆದ್ರೆ ನನ್ನ ನಾಡೆ ಆಗಿದೆ ಕಂದ. ಅವ್ವ, ನಿನ್ನ ಪಾದ ಸಾಕ್ಷಿಯಾಗಿ ಹೇಳ್ತೇನೆ, ಅಣ್ಣನ ಮಾತನ್ನ ಎಂದೂ ಇಲ್ಲ. ನಾಗೇಶ,
ನೋಡಿ, ಶೇಖರು ರಾಜು ಚಿಕ್ಕವರು ಕಂದ. ತಿಳಿಯದೆ ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ನೋಡು ಗೌರವ, ನನ್ ಮುದ್ದು ಸೊಸೆ ಗೌರವ. ನೋಡಮ್ಮ, ನನ್ ಕಿರಿ ಮಗ ಶೇಖರನಿಗೆ ಹೆಂಡತಿ ಆಗಬೇಕು. ನಮ್ಮ ವಂಶ ಜಾತಿ ಬೆಳಗ್ಬೇಕಮ್ಮ, ಬೆಳಗ್ಬೇಕು. ಅಮ್ಮ ನೀರು ಶೇಖರು ರಾಜು ವಿಧಿ ನೀಡಿದ ಈ ಚದುರಂಗದ ನಿನಗಾಯಿತೆ ಸಹಿಸಲಾರದ ಕೂಟ, ನಿನಗಾಯಿತೆ ಸಹಿಸಲಾರದ ಕೂಟ. ವಿಧಿ ನೀಡಿದ ಈ ಚದುರಂಗದ ನಿನಗಾಯಿತೆ ಸಹಿಸಲಾರದ ಕೂಟ, ನಿನಗಾಯಿತೆ ಸಹಿಸಲಾರದ Come on, director. Salam, star maker. Illi ella bari actors. Beku ಒಳ್ಳೆ character. ನಿನ್ ಹಣೆ ಬರಹ ಬರೆಯೋ ಈ writer. ನಿನ್ ಪ್ರೀತಿಗೆ ನಾನೇ producer. ನಿನ್ನ ಭಯವೇ ನಿನ್ನ ಮದವು ಸಿಗಲಿ ಬೇಗ ಕಳೆದ ನಗು ಕೂಗೋ ಕಡಲು ಮೌನ ತೀರ ಮೌನ ತೀರ ಮನುಜ ನೀನು ಯಾಕೆ ಕ್ರೂರ ನಿನ್ನ ಭಯವೇ ನಿನ್ನ ಮದವು ಈ ಹುಂಬ ಜಂಭವನ್ನು ಬಿಡು ನೀನೀಗ
ಊರಿನ ಒಡೆಯ ನೀನು ಗೊತ್ತೇನೋ ಯಾರೋ ಹಿಂಗೆ ಸಂಜ್ಞಾನ ಇಲ್ಲ ಇವ್ರಿಗೆ ಹೊಂಟವ್ನೆ ರಾಜದಂಗೆ ಬೆಳಗಾಗೋದ್ರಲ್ಲೇ ಬೆಳೆದ ಬೆಳಗಾಗೋದ್ರಲ್ಲೇ ಬೆಳೆದು ಫೇಮಸ್ಸು ಆಗೋದ್ನಲ್ಲ ನಾನು ನಾನಂದೋ ಎಲ್ಲ ಹೊರತಟ್ಟಿ ನಿಂತವ್ನೊಬ್ಳ ಬೆಳಗ ಬೆಳಗ ಬೆಳಗಾಗ ಗುರುವೇ ನಿನ್ನ ಅಡ್ಡಬಲ್ಲೋರು ಯಾರ್ಯಾರೋ ಶಿವನೇ ನಿನ್ನ ಅಡ್ಡಬಲ್ಲೋ ಯಾರ್ಯಾರೋ ಶಿವ This is trailer picture अभी बहुत 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 बाकी है ಅಣ್ಣ ಜೋಶಪ್ಪ ಅಟ್ಲೀಸ್ಟ್ ಒಂದ್ ಸ್ವಲ್ಪ ನಗ ಮಾತ್ರ ನಗನು ಕಳೆದು ಬಿಟ್ಟಿಲ್ಲ ಅಣ್ಣ ಅಂತೀನಿ ಇವು ಮಾಸ್ಟರ್ಗಳಿಗೆಲ್ಲ ಇವೆಲ್ಲ ಯಾಕೆ ಸೆಟ್ ಆಗಿತ್ತು ಅಂತೀನಿ ಸುಮ್ಮನೆ ಮಾಡ್ಬೇಕು ಅಂತ ಏನು ಆಸೆಯಿಂದ ಬರ್ತೀವಿ ಆದ್ರೆ ಕೆಲಸ ಆಗಲ್ರಿ ಅದು ವಿಲನ್ ಕ್ಯಾರೆಕ್ಟರ್ಗೆ ವಿಲನ್ ಸೆಟ್ ಆಗತ್ತೆ ಆದ್ರೂ ಅನಿವಾರ್ಯ ಆಸೆ ಇತ್ತು ಅಂತ ತೀರಿಸ್ಕೋಬೇಕಂತ ತೀರಿಸ್ಕೊಂಡವಣ ಆದ್ರೆ ಯಾಕೆ ಫಸ್ಟ್ ನೋಡಿ ಜೋಶಪ್ಪನಿಗೆ ದೃಷ್ಟಿ ಬಿತ್ತೇನು ಗೊತ್ತಿಲ್ಲ ಅದನ್ನ ನಗ ನಿಲ್ಲಿಸ್ಬಿಟ್ಟೆ ಈಗ ಯಾಕೆ ಫಸ್ಟಿಗೆ ಗೊತ್ತಿತ್ತಂತಗ ಸುಮ್ಮನೆ ನಕ್ಕಬಿಟ್ಟ ಇದು ಆಸೆದು ಹೆಂಗಿದ್ರು ನಗದ್ ಬೇಡ ಅಂತ ಹತ್ತು ನಿಲ್ಲಿಸ್ಬಿಟ್ಟ ನಗದ ಗುರುವೇ ನಿನ್ನ ಆಟ ಬಲ್ಲವರಾರೋ ಶಿವನೇ ನಿನ್ನ ಆಟ ಬಲ್ಲವರಾರೋ ಗುರುವೇ ನಿನ್ನ ಆಟ ಬಲ್ಲವರಾರೋ ಇದು ನಮ್ಮದು ಒರಿಜಿನಲ್ ಡ್ಯೂಟಿ ಟೈಲರ್ ಈಶಾ ಇಲ್ಲಿ ಅಪ್ಪ ದೇವರೇ ಬಸವಣ್ಣ ಆರಾಮ್ ಶಾಲೆ ಪಾಠ ಮಾಡ್ಕೊಂಡಿದ್ವಿ ನಾವು ಹೋಗಿ ಮಾಸ್ತರ್ಗ ಎಂತ ನೌಕರಿಗೆ ಹೆಚ್ಚಿದಪ್ಪ ದೇವ್ರೆ ಜೀವನದಾಗ ದಿನಕ್ಕೆ 1000 ರೂಪಾಯಿ ದುಡಿದ್ರು ಕೂಡ ಜೀವನದಾಗ ನೆಮ್ಮದಿ ಇಲ್ದಂಗೆ ಮಾಡಿದಪ್ಪ ಅಂತೀನಿ ಆದ್ರೂ 32 ಇಂಚಿನ ಸ್ಪೆಷಲ್ ಟೇಪ್ ಹಾಕೊಂಡು ನಾವು ಓಣಿ ಸಂಧಿ ಓಣಿ ಸಂಧಿ ಸುತ್ತೋದು ಯಾಕಂತ ಮಾಡಿರಿ ಖಾಲಿ ಕೊಳಿನ ಕನ್ಯಾಮಣಿಗಳ ಶೋಧಕ್ಕಾಗಿ ಆದ್ರೆ 32 ಇಂಚಿನ ಸ್ಪೆಷಲ್ ಟೇಪ್ ಏನು ಸಾಮಾನ್ಯದಲ್ರಿ ಮಗನ್ ಒಂದೊಂದ್ಸಲ 32 ಅಲ್ಲೋದ್ರ ಸಹ ಅಲಕ ಕೆಲಸ ಮಾಡಿಬಿಡ್ತೈತೆ ಇನ್ನು ಇಲ್ಲಿ ಅದ್ ನೋಡ್ರಿ ಕತ್ರಿ ಕಲಿಗಾಲದ ಕತ್ರಿ ಇವ್ರದೇ ಬೆಲೆ ಬಾಳ ರೀ ಊರ್ ತುಂಬಿ ಇವ್ರೇ ಆಗ್ಯಾರ್ರಿ ಈಗ ಎಲ್ಲ ನೋಡ್ರಿ ಇಬ್ರು ಚಂದಾರಲ್ಲ ನಡಬರ ಕೊಯ್ಯವ್ರೆ ಕಟ್ ಮಾಡವ್ರೆ ಇಬ್ರು ಗಂಡ ಹೆಂಡತಿ ಚಂದಾರ ಸಂಸಾರ ಚಂದ ನಡೆದದ ಮಕ್ಕಳು ಕತ್ರಿ ಬಂದು ಬಿಡವ್ರೆ ಕಟ್ ಮಾಡವ್ರೆ ಆದ್ರ ಇವು ನಮ್ಮನ್ನ ಕೆಟ್ಟ ಉದ್ಯೋಗ ರೀ ಇದು ಕತ್ತರಿಸೋದು ಸಾಕಾಗೈತೆ ಆದ್ರೂ ಒಬ್ಬ ಬರ್ತಾನ ಮಗ ನಮ್ದು ಕಟ್ಟಾಗೈತ್ರಿ ಒಲಿರಿ ಅಂತಾನ ಮಗಂದು ಈ ಕತ್ರಿ ಸಾಮಾನ್ಯ ಅದಲ್ರಿ ಮಗಂದು ನಮ್ಮ ಅಡಪಾದ ಅಂಜನ್ ಕೈಗೆ ಹೋಗ್ತದ ಗಂಡು ಹೆಣ್ಣು ಅನ್ನೋದ ಭೇದ ಭಾವ ಮಾಡ್ತದ ಕೂದಲು ಕತ್ರ ಮಾಡ್ತದ ಮಗನ್ ಗೂಗಲ್ ಜಾತ್ರೆಗೆ ಹೋಗ್ತದ ಅಲ್ಲಿ ಯಾರು ದೇವ್ರು ನೋಡಲ್ಲ ದಿಂಡ್ರು ನೋಡೋದಲ್ಲ ಬಕ್ಕಣ ಕಟ್ ಮಾಡಿ ಕಳತನ ಮಾಡ್ತದ ಮತ್ತೆ ಇಷ್ಟೊತ್ತನ ಮಾಡಿದ್ರಲ್ಲ ಇಲ್ಲಿ ನಾಟಕದಾಗ ಇಲ್ಲಿ ನಾಟಕ ಬರ್ತದ ಹಿಂಗ ರಿಬ್ಬನ್ ಕಟ್ ಮಾಡತ್ತದ ಹೋಗ್ಬಿಡ್ತದ ಸಾಕಾಗೈತ್ರಿ ದಂಧೆ ಆದ್ರೂ ಮಾಸ್ತರ್ ನೌಕರಿ ಬಿಟ್ಟು ಟೈಲರ್ ದಂಧಿಗೆ ಬಂದೇವಿ ಈ ನೌಕರಿಗೆ ಏನೇ ಆದ್ರೂ ನ್ಯಾಯ ಒದಗಿಸ್ಬೇಕಲ್ಲ ನೀವೇನೇ ಅನ್ಕೊಳ್ರಿ ನಾ ನ್ಯಾಯ ಒದಗಿಸವನೆ ಟೈಲರ್ ಡ್ಯೂಟಿ ಮಾಡವನೆ ಜಮಾಯಿಸವನೆ ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು ಪ್ರೀತಿಸುವ ಹುಡುಗಿಯರ ಯಾರು ನೋಯಿಸಬಾರದು ಕಾಯಿಸಿದರು ಪ್ರೀತಿಸಿದರು
ನಾನು ನಿನ್ನ ಪ್ರೀತಿಸುವೆ. ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ. ಹಾಕೊಂಡು ಲಂಗಾದವಣೆ ಆಗ ಹೊಂಟವಣೆ ಸಿಟಿ ಹೊಡೆದ ಪರಿಹಿಸಿಗಿಟ್ಟ ಆಡನ್ನು ಒಂದಾದಲ್ಲಿ ಲವನ್ನು ಲಾವೇರೋ ನನ್ನನ್ನ ಟಾಕ್ ಮಾಡು ಶಿವ 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 ಹೇ ಶಿವ ಶಿವ. ಮೇಡಮ್ ಅವರೇ, ನನಗೂ ಸುದ್ದಿ ಮುಟ್ಟೈತ್ರಿ. ಸುದ್ದಿ ಮುಟ್ಟಾರಲ್ರಿ? ಇವತ್ತು ಸಿನಿಮಾ ಗಿನಿಮಾಡಿಲ್ರಿ, ಡೈರೆಕ್ಟ್ ಜನಪದನೇ. ನಡುರಾಗ ಮಗ ಹಲ್ಲ ಕರಿತೀನಿ ಬಾರೋ ಸಾರತೀನಿ ಕಾರ ಮಾವ ಮಾಡೋನು ಆಲ್ ಇಂಡಿಯಾ ಟೂರ ರಗಡ ಮಾಡಿ ನೀರೊಕ್ಕ ಬಂಗಾರ ಜೀವ ಮಾಡೋನು ಹೈಟೆಲ್ಲ ಜೋರ ರಗಡ ಮಾಡಿ ನೀರೊಕ್ಕ ಬಂಗಾರ ಜೀವ ಮಾಡೋನು ಹೈಟೆಲ್ಲ ಜೋರ. ವಾಟಿಕ ಶಾಂಪು ಹಚ್ಚಿ ತೊಳೆದಳ ತೆರೆದಿರುತ್ತಾಳ ಅವಳ ಮನೆಯ ಕಂಬನ ಹೆಣ್ಣಾಕಿ ನಂಬಿಕೆ ಬರುವಾಕಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರೆಯಾಕಿ. ಅಯ್ಯಯ್ಯಯ್ಯೋ ಟೇಲರ್ ಸಾಹೇಬ್ರ, ನೀವ್ ಇಲ್ಲೇ ಅದಿರೇನ್ರಿ? ನಾನ್ ನಿಮ್ಮ ಅಂಗಡಿ ಕಡೆಗೆ ಹೋಗಿ ಬಂದಿದ್ದೆ, ಆದ್ರೆ ನೀವ್ ಇದ್ದಿದ್ದಿಲ್ಲ ಅಂಗಡ್ಯಾಗ. ನಿಮ್ಮ ಹುಡುಗನ ಕೈಯಾಗ ನಂದು ಕೊಟ್ಟು ಬಂದೇನ್ರಿ. ಕೊಟ್ಟು ಬಂದೇರಿ? ಏನ್ ಕೊಟ್ಟು ಬಂದಿರಿ? ಜಂಪರ್ ಪೀಸ್ ಕೊಟ್ಟು ಬಂದೇನ್ರಿ. ಹೌದ್ರೆ ನಾನೇನೋ ಬ್ಯಾರೆ ಕೊಟ್ಟು ಬಂದಿರಿ ಅನ್ಕಂಡೆ. ಬ್ಯಾರೆ ನಿಮ್ ಕೈ ಕೊಡ್ಬೇಕಂತ ಮಾಡಿದೆ, ನೀವು ಸಿಗಲಿಲ್ಲ. ಹೌದ್ರೆ ಹಂಗಾರ ನಿಮ್ದು ಹೊಲಿಬೇಕನ್ರಿ? ಇಲ್ಲ, ನಿಮಗೇನು ಮಾರ್ಕೊಂಡು ತಿನ್ನಕ್ ಕೊಟ್ಟಿಲ್ಲ ಅಂತ ತಿಳ್ಕೊಂಡ್ರಿ? ಅಷ್ಟಾಕ್ ಸಿಟ್ಟಾಗ್ತಿರಿ? ಹೊಲಿತೇವ್ ಬಿಡ್ರಿ. ಹಂಗಾದ್ರ ನಿಮ್ದು ಅಳತಿ ಬೇಕಲ್ರಿ? ಅಳತಿ ನಿಮಗ ಅಳತಿ ಬೇರೆ ಕೊಡ್ಬೇಕೇನ್ರಿ? ಯಾಕ ನಂದು ನೋಡಿದ್ರೆ ಗೊತ್ತಾಗಂಗಿಲ್ಲ. ನಿಮ್ಮ ಅಳತಿ ನೋಡಿದ್ರ ನಮ್ಗೇನ್ ಗೊತ್ತಾಗ್ಬೇಕ್ರಿ? ಒಂದು ಸಲ ನಾನ್ ನಿಮ್ಮದು ಮಾಡೇ ಇಲ್ಲ. ಏನ್ ಅಲ್ಲ, ನೋ ಡಬಲ್ ಮೀನಿಂಗ, ನೋ ಡಬಲ್ ಮೀನಿಂಗ. ಡಬಲ್ ಮೀನಿಂಗ್ ಒಂದು ಸಲ ಆದ್ರೂ ನಾ ನಿಮ್ದು ಹೊಲ್ದೇ ಇಲ್ಲ. ಹೆಂಗಂದ್ರ ಜಂಪರ್ ನಾ ಏನೋ ಬೇರೆ ತಿಳ್ಕೊಂಡಿದ್ದೆ. ಅದಕ್ಕ ನೀವು ಅಳತೆ ಕೊಟ್ಟು ಹೋಗ್ಬಿಡ್ರಿ, ಜಂಪರ್ ಹೊಲ್ದು ಬಿಡ್ತೀನಿ. ಹಂಗಾದ್ರೆ ಸಂಜೆ ಮುಂದೆ ಅಳತಿ ತಂದು ಕೊಡ್ತೀನಂತ ಚಂದಾಗಿಟ್ಟು ಹೊಲಿಯಕತ್ತೀರಂತ. ಅಳತಿ ಜಂಪರ್ ತಂದು ಕೊಡ್ತೀರಲ್ಲ ಕರೆ, ಆದ್ರೆ ಅಳತಿ ಜಂಪರ್ ತಂದು ಕೊಟ್ರ ಜಂಪರ್ ಜಮ್ಮನಂಗಿಲ್ಲ. ಯಾಕಂದ್ರೆ ಹೆಣ್ಮಕ್ಳು ಪ್ರಕೃತಿ ದಿನಕ್ಕೆ 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 ಬದಲಾಗ್ತವೆ. ನಾವ್ ಮದುವೆ ಆಗಾಗ ಒಂದ್ ನಮೂನಿ ಇರ್ತಾವ, ಮದುವೆ ಆದ್ಮೇಲೆ ಮಕ್ಕಳಾದ್ಮೇಲೆ ಒಂದ್ ನಮೂನಿ ಆಗ್ತಾವ. ಅದಕ್ಕ ಅಳತಿ ಜಂಪರ್ ತಂದು ಕೊಟ್ರ ಸರಿ ಆಗೋದಿಲ್ರಿ. ನೀವೇ ಬಂದ್ ಅಳತಿ ಕೊಟ್ಟು ಹೋಗ್ಬಿಡ್ರಿ, ಜಂಪರ್ ಜಮ್ 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 ಅನ್ನಂಗ್ ಹೋಗ್ಬಿಡ್ತೀನಿ. ಅಲ್ರಿ, ಸಂಜೆ ಮುಂದೆ ನಾನು ನಿಮ್ದು ಅಂಗಡಿಗೆ ಬರ್ತೀನಿ. ಸಂಜೆ ಮುಂದೆ ಎಷ್ಟೊತ್ತಿನಾಗ ಬರ್ಬೇಕು? ನಾ ಬಂದಾಗ ನೀವು ಅಂಗಡಿಯಾಗ ಇರ್ಬೇಕಲ್ಲ. ನೋಡ್ರಿ, ನಮ್ಗೀಗ ಹಬ್ಬದ ಗಿರಾಕಿ ಬಾಳ ಅವ. ರಾತ್ರಿ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತರ ಅಂಗಡಿ ಕಾಯಂ ಕುಲ್ಲ ಇರ್ತದ ನಮ್ದು. ನಿಮ್ಗೆ ಯಾವಾಗ ಟೈಮ್ ಸಿಗ್ತದ ಅವಾಗ ಬಂದು ಕೊಟ್ಟು ಹೋಗ್ಬಿಡ್ರಿ. ಅಳತಿ ಅಳತಿ ಅಳತಿ. ನಾ ಏನ್ ಬಿಡ್ರಿ, ಈಗ ಕೊಡು ಅಂದ್ರು ಬಂದು ಕೊಡಾಕ್ರಿ. ಹೀಗೆ
ಇಲ್ಲೇ ಏನ ಅಳತಿನ ಅದೇ ಅಂದಲ್ರಿ ನೀವು ಅಳತೆ ಕೊಟ್ಟು ಹೋಗ್ಬಿಡ್ರಿ ಜಂಪರ್ ಹೆಂಗಾಗ್ಬೇಕು ನೋಡ್ರಿ ನಾ ಸಂಜೆ ಮುಂದೆ ಬಂದು ಅಳತಿ ಜಂಪರ್ ಕೊಟ್ಟು ಹೋಗ್ತೀನಿ ಇವನವನ್ನ ನನ್ನ ಜಂಪರ್ ಹೊಲ್ದ್ರೆ ಹೆಂಗಾಗಿರ್ಬೇಕು ಗೊತ್ತು ಹೆಂಗಾಗ್ಬೇಕ್ರಿ ಉಟ್ಕೊಂಡ್ರೆ ಇವನವನ್ನ ಜಮ್ ಆಗಿರ್ಬೇಕು. ಅದೇ ಹೇಳಿದ್ವಲ್ರಿ ನೀವು ಅಳತೆ ಕೊಟ್ಟು ಹೋಗ್ಬಿಡ್ರಿ ನಾವು ಹೊಲ್ದು ಬಿಡ್ತೀವಿ ನೀವು ಬರೀ ಬ್ಲೌಸ್ ಪೀಸ್ ಮೇಲೆ ಹೊಲಿಬೇಕು ಅದಾದ್ಮೇಲೆ ಹೆಂಗ ಆಗ್ಬೇಕು ನೀವು ಅಂಗಡಿಗೆ ಬಂದು ನಮಗ್ ಬೈಬೇಕು ಇವು ಮಾಸ್ತರ್ಗಳಿಗೆ ಟೈಲರ್ ನೌಕರಿ ಕೊಟ್ರೆ ಹೀಗೆ ಆತದ ಅನ್ಬೇಕು ಇವೆಲ್ಲ ಯಾಕೆ ಬೇಕು ಅದಕ್ಕೆ ನೀವು ಅಳತಿ ಕೊಟ್ಟು ಹೋಗ್ಬಿಡ್ರಿ ನಾವು ಜಂಪರ್ ಜಮ್ ಅನ್ನೋ ಬಂದು ಬರ್ತೀವಿ ಅಂತ ಆಯ್ತು ಬಿಡ್ರಿ, ನಾಳೆ ಬಂದು ಅಳತಿ ಕೊಡ್ತೀನಿ ಇಲ್ಲ ಸಂಜೆ ಮುಂದೆ ಬಂದು ಕೊಡ್ತೀನಿ ಹಂಗಾರೆ ನಾ ಹೋಗಿ ಬರ್ತೀನಿ. ಮೇಡಮ್ ಏನಾದ್ರಿ ಟೇಲರ್ ಸಾಹೇಬ್ರ ಇದು ಯಾವ ರೋಗ ಚಾಲು ಆಯ್ತು ನಿಮ್ಗ? ಇಷ್ಟು ದಿನ ಇದ್ದಿದ್ದಿಲ್ರಿ ರೋಗ ಇದು ನಾಟಕ ಕಲ್ತ ಮೇಲೆ ಸ್ಟಾರ್ಟ್ ಆಗ್ಯದ್ರಿ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದು ಇರ್ಲಾರ್ದ ರೋಗ ಹಚ್ಕೊಂಡ್ರ ಅಂತಾರಲ್ಲ ಈಗ ಸ್ಟಾರ್ಟ್ ಆಗ್ಯದ್ರಿ ಏನ್ ಮಾಡೋದು ಇರೋದು ಅಷ್ಟೇ ನೋಡ್ರಿ ನಾವು ಫ್ರೀ ಎತ್ತಿದ್ದಂಗ ನಮ್ಮ ಮೇಡಮ್ ಅವರೇ ಫ್ರೀ ಬಿಟ್ರ ಸಿಕ್ ಎಗ್ರಾಡಿ ಬಿಡವ ಆಡ್ಬಾಡ್ರಿ ಬಿಡ್ರಿ ಅಂದಂಗ ನೆಕ್ಸ್ಟ್ ರೆಡಿ ಆಗೋಣ ಅಂತ ಬರೀ ಜಮಾಯಿಸಿ ಜಂಪರ್ ಹೊಲ್ದು ಬಿಡ ನೀವು ಹಂಗಾದ್ರೆ ಮತ್ತೆ ಆಗ್ತಾಡ ಇದೇ ಹುಡುಕ್ನ ಹೊಡಿ ಕಳಿಸ. ಮಾತಲ್ಲೇ ಮಯ್ಯ ಮಾಡ್ತಿ ವರ್ಷಾದ್ದು ಹಿಂಗಾರ್ತಿ ಸಿಗವಲ್ಲಿ ಕೈಗೆ ಸಣ್ಣೈತಿ ನಡಿಗೆ ಕಣ್ಣು ಕುಕ್ಕೇತಿ ನಿನ್ನ ಗುಂಗ ಏನೈತಿ ಮನ್ಸು ಮಂದ್ಯ ಆಗೇತಿ ನನ್ನ ದಾರಿಯ ಸೇರಿ ಹುಡುಗಿ ಚುಟು ಚುಟು ಎಲ್ಲಿ ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆತೈತಿ ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆತೈತಿ ಮನ್ಸಿದ್ರು ಇಲ್ದಂಗ ನುಲಿತಿ ಇದನ್ಯಾವ ಸಾಲ್ಯಾಗ ಕಲವಿ ನಿನ್ನ ನೋಡಗ ಮೈ ಮಾಡಗ ಬ್ಯಾಲನ್ಸ ತಪ್ಪೇತಿ ಹುಡುಗಿ ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆತೈತಿ ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆತೈತಿ
ಖುಷಿ ಒಳಗ ಮೈ ಮರೆತ ಹಿಂದಿಡೋ ಕಿಡಿಕೆ ಮುಂದಿಗಿಂದಿಟ್ಟು ಹೊಲ್ದಿರಿ ಮತ್ತೆ ಅಂತ ಟೈಲರ್ ಅಲ್ರಿ, ಅದಾನ ಚಿಂತೆ ಮಾಡ್ಕೊಳ್ಳ ಬೇಡ ನೀವು. ಹಂಗಾರ ಜಂಪರ್ ಮಾತ್ರ ಜಮ್ ಅನ್ನೋಂಗ ಆಗ್ಬೇಕನ. ನಾನು ಹೋಗಿ ಬರ್ತೀನಿ. ಈ ಹುಡುಗಿದು ಲೈನ್ ಅಂತೂ ಕ್ಲಿಯರ್ ಐತಿ. ಯಾರು ಇದೇ ಜಂಪರ್ ಒಳ್ಳೆ ನೆಪದೊಳಗ ಜಮ್ 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 ಅಂತ ಜಮಾಯಿಸ್ಕೊಂಡ್ಬಿಡೋಣಂತ. ಎಲ್ರಿಗೂ ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಳಬರದು, ಮಳಿನ ಮೂಲವಿಲ್ಲಿ ಕೆಳಬರದು, ಮಾಡಬರದು, ಮಾಡಿದರೆ ಬರದು, ಪ್ರೀತಿ ಮಾಡಬರದು, ಮಾಡಿದರೆ ಬರದು. ತಂದೆಯವರು ಮನೆಗಿದ್ದಾರೆ? ಇಲ್ಲ, ಇದಕ್ಕೆ ಹುಬ್ಬಳ್ಳಿಗೆ ಹೋದ್ರು. ಯಾಕೆ ಸೌಕರ್ಯ? ಏನಾದ್ರೂ ಕೆಲಸ ಐತೆ? ಇತ್ತು, ಮಹತ್ವದ ಕೆಲಸವಿತ್ತು. ಮೊದಲು ಬರುವುದು ಗೊತ್ತಿಲ್ಲ, ನಾನೇನು ಬರ್ತೀನಿ. ಇದು ಕಲಿಯುಗ, ರಾಮಕರ ಯುಗ. ಕಲ್ಪನೆಯ ಕಿಚ್ಚಿನಿಂದ ಕಂಡ ಕಣ್ಣೀರನ್ನು ಕರಗಿಸಿ ಕತ್ತರಿಸಿದ ಕಣ್ಣದ ತುಂಡುಗಳಂತೆ ಕತ್ತು ತಂದು ಕಾಮದ ಕಾರಂಜಿನ ಕಂಪಿಸಿ ಕಲಬೆರಕೆ ಮಾಡಿದ ಗೌರಿ ಯಶನಿಗೆ ತಕ್ಕಂತೆ ಸುಂದರಿ ದೇವಿ ಗುಣವೈದ್ಯರಿ ಕಿದ್ದೆ ತೀಡಿದ ಮುಪ್ಪು ಒಳಪಿನ ಕಣ್ಣು ಕಮಲದಂತಹ ಕಣ್ಣು ಬಂಗಾರದಂತ ಬಣ್ಣ ನಡೆಯದಂತ ನರ್ತಿಸಿ ನಡೆಗವನ ನಡೆಗದಂಥ ಬೆಳಕು. ಬ್ರಹ್ಮ ಸೃಷ್ಟಿಯಲ್ಲಿ ಇದೊಂದು ಅನರ್ಘ್ಯ ರತ್ನ. ಕಳೆದೆರಡು ವರ್ಷಗಳಿಂದ ಇವಳ ಅಂಗನಿ ಅಂಗ ಸುಖಕ್ಕಾಗಿ ವ್ಯರ್ಥ ಕೊರಗುತ್ತಿದೆ ಎನ್ನ ಮನ. ಅಣ್ಣ, ನಾನು ಸ್ಕೂಲಿಗೆ ಹೋಗಿ ಬರ್ತೀನಿ. ಹಾ ರಾಜು, ನಾನು ಇವತ್ತು ಬೆಂಗಳೂರಿಗೆ ಹೋಗಿದ್ದೀನಿ. ನೀನು ತಪ್ಪದೆ ದಿನಾಲು ಸ್ಕೂಲಿಗೆ ಹೋಗಬೇಕು. ಒಳ್ಳೆ ವಿದ್ಯಾವಂತನಾಗಿ ಡಾಕ್ಟರ್ನಾಗಬೇಕು. ಗುರು ಹಿರಿಯರಲ್ಲಿ ಭಕ್ತಿ ಇಡಬೇಕು. ಉಡಾಳ ಸಂಘದಿಂದ ದೂರ ಇರಬೇಕು. ತಿಳಿಯುತ್ತೆ? ಓ, ನೀನು ಹೇಳ್ದಂತೆ ಕೇಳ್ತೀನಿ ಅಣ್ಣ. ಹಾಗಾದ್ರೆ ನೀನು ಅಷ್ಟೇ ಗುರು ಹಿರಿಯರಲ್ಲಿ ಭಕ್ತಿ ಇಡಬೇಕು ಹಾಗೂ ಕೆಟ್ಟವರಿಂದ ದೂರವಿರಬೇಕು. ತಿಳಿತಾ ಅಣ್ಣ? ಓಹೋ ಕಳ್ಳ, ನನಗೆ ಬುದ್ಧಿವಾದ ಹೇಳ್ತೀಯಾ? ಹ್ಞೂ, ಮತ್ತೆ ನಾನು ವಿದ್ಯಾರ್ಥಿ, ನೀನು ವಿದ್ಯಾರ್ಥಿ. ಅಣ್ಣ ಟಾಟಾ. ಬಾಯ್ ಬಾಯ್. ಬೆಂಗಳೂರಿಗೆ ಹೊರಡೋದು ಇಂದಿನ ಸೂಚನೆ. ಹೌದು ಶೇಖರ್, ನನ್ನ ಪರೀಕ್ಷೆ ಸಮೀಪಿಸಿತು. ನಾನಿಂದು ಬೆಂಗಳೂರಿಗೆ ಹೋಗಲೇಬೇಕು. ಹಾ ಶೇಖರ್, ನಿಮ್ಮ ಶ್ರೀಮಂತರ ಹತ್ರ ಹಣ ಕೇಳಿದೆಯಾ? ಹೇಳಿದ್ರು, ಕೊಡುತ್ತೇನೆ ಅಂತ ಹೇಳ್ತಾರೆ. ನಾನು ಈಗಾಗಲೇ ಹಣ ತರ್ತೇನೆ, ನೀನು ಬೇಗ ರೆಡಿ ಆಗೋಣ. ಶೇಖರ್ ನನ್ನ ತಮ್ಮ ನನಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹಗಲಿರುಳೆನ್ನದೆ ದುಡಿದು ಹಣ ಕೊಡುತ್ತಿದ್ದಾನೆ ನನ್ನ ವಿದ್ಯಾಭ್ಯಾಸಕ್ಕಾಗಿ. ಇಂಥ ಸದ್ಗುಣ ಸಹೋದರನನ್ನು ಪಡೆದ ನಾನೇ ಧನ್ಯ.
ನನ್ನಿಂದ ಅವನ ಬಾಳ ಬಂಗಾರವಾಗಲೇಬೇಕು. ಇಂಥ ಕಷ್ಟಜೀವಿಯಾದ ನನ್ನ ತಮ್ಮನನ್ನು ನಾಳಿನ ಪದವೀಧರನಾಗಿ ಬಂದ ಮೇಲೆ ಸುಖದ ಶಿಖರದಲ್ಲಿ ಕೂರಿಸಲೇಬೇಕು. ಹಾ ಗೌರ, ಶೇಖರ ಹೊರಗಡೆ ಹೋಗಿದ್ದಾನೆ, ಈಗ ಬರಬಹುದು. ಯಾಕೆ ಗೌರ ಅಲ್ಲೇ ನಿಂತು ಬಿಟ್ಟಿಯಲ್ಲ? ಒಳಗೆ ಬರಲ್ಲ ನಾಚಿಕೆಯೇ? ಎಂದಾದ್ರೂ ಈ ಮನೆಗೆ ಕಿರಿಸೊಸೆಯಾಗಿ ಈ ಮನೆ ಬೆಳೆದ್ಬೇಕಾದ್ರೆ ನಾನು ಹಿಂದೆ ಒಳಗಡೆ ಬರೋದಕ್ಕೆ ನಾಚ್ಕೊಳ್ತೀನಿ. ಹಾಗೇನೂ ಇಲ್ಲ, ಅಪ್ಪ ನಿಮ್ಗಾಗಿ ಊಟ ಕೊಟ್ಪ ಅಂತ ಹೇಳಿದ್ರು, ಅದಕ್ಕಾಗಿ ಬಂದೆ. ತೆಗೆದುಕೊಳ್ಳಿ ಮಾವ ಊಟ. ಸರಿ ಮಾವ, ನಾನೇನು ಬರ್ತೀನಿ. ಹಾ ಗೌರ, ಏಕೆ ಇದು ಇಷ್ಟೊಂದು ಅವಸರ? ಹಾ ಗೊತ್ತಾಯ್ತು ಬಿಡಮ್ಮ. ದೇವರಲ್ಲದ ಗುಡಿಯಲ್ಲಿ ನಿಂತು ನಿಷ್ಪ್ರಯೋಜನ ಎಂದು ಭಾವಿಸಿ ಈ ಪೂಜಾರಿ ಕೈಯಲ್ಲಿ ಎಡೆ ಕೊಟ್ಟು ಹಾಗೆ ಹೊರಟು ಬಿಟ್ಟೆ. ಹೌದಿಲ್ಲ ನಮ್ಮ ಮಾಮ, ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಈ ಮನೆ ನನ್ನ ಪತಿದೇವ ನೆಲೆಸಿದಂತ ದೇವ ಮಂದಿರ. ಈ ದೇವ ಮಂದಿರ ನನ್ನ ಮುಂಬಾಳಿನ ಸೌಭಾಗ್ಯದ ಬಹಳ ಹಂದಿರ. ಜೀವನಾಂತದವರೆಗೂ ಈ ಮಂದಿರದಲ್ಲಿ ಸುಖ ಶಾಂತಿ ಕಾಣಬೇಕೆಂಬ ಆತರ. ನನ್ನ ಸೌಭಾಗ್ಯಕ್ಕೆ ನನ್ನ ಹತ್ರ ಕರುಣಿಸಿದ ಈ ಮಂದಿರ ನನ್ನ ಪಾಲಿಗೆ ಕಲ್ಯಾಣ ಶಿಬಿರ. ಮಾಮ ಗೌರ, ಇದು ಎಷ್ಟಾದರೂ ಬಡವರ ಮನೆ. ಬಡತನದ ಕಡು ಪಾಪದಲ್ಲಿ ಕಂಗೆಟ್ಟ ಕಾಯ್ದೆಗಳಂತೆ ಬಾಳುತ್ತಿರುವೆವು ನಾನು ಮತ್ತು ನನ್ನ ತಮ್ಮಂದಿರು. ನೀನು ಮಾತ್ರ ಸೌಭಾಗ್ಯ ದೇವಿಯಾಗಿ ಈ ಮನೆಯನ್ನ ಬೆಳಗುವ ಸೊಸೆಯಾಗಿ ಬಾ ಅಂತ ಆಶೀರ್ವಾದ ಮಾಡ್ತಾ ಇದ್ದೀಯ ಮಾವ. ಮಾಮ, ಈ ಬಡವ ಬಲ್ಲಿದ ಎಂಬ ಬೇದವನಿಗೆ ನಾನು ಎಂದಿಗೂ ಕೂಡ ಒಪ್ಕೊಳ್ಳಾರೆ. ಇಂದು ಬಡವನಿದ್ದವನು ನಾಳೆ ಆ ದೇವಿ ಕೃಪೆಯಿಂದ ಸಾಕಷ್ಟು ಶ್ರೀಮಂತನಾಗಬಹುದು. ಇಂದು ಶ್ರೀಮಂತನಿದ್ದವನು ನಾಳೆ ವಿಧಿಯ ವಕ್ರ ದೃಷ್ಟಿಯಿಂದ ಕಡು ಬಡವನು ಆಗ್ಬಹುದು, ಅಲ್ವೇ ಮಾಮ? ಅಂತೂ ಮಾತಿನಲ್ಲಿ ಮೂಡಿ ಹಾಕಿ ನನ್ನನ್ನು ಸೋಲಿಸಿಬಿಟ್ಟೆ ಅಮ್ಮ. ಮಾಮ, ಎಷ್ಟಾದ್ರೂ ನನಗಿಂತ ಚಿಕ್ಕವಳು ಮಾಮ. ಚಿಕ್ಕವಳಾದರೂ ಚಿನ್ನದಂತ ಚೊಕ್ಕ ಮನೆಯುವುದು ನಿನ್ನದು. ನಿನ್ನನ್ನು ಸತಿಯಾಗಿ ಕೈ ಹಿಡಿಯುವ ನನ್ನ ತಮ್ಮನ ಜನ್ಮ ಸಾರ್ಥಕ. ಏಕೆ ಶೇಖರ್ ಕಣ್ಣಲ್ಲಿ ನೀರು? ಏನಾಯ್ತು ಹೇಳು ಶೇಖರ್. ಯಾಕೆ ಮಾಮ? ಏನಾಯ್ತು ಅಂತ ಹೇಳು ಮಾಮ. ಮಾತನಾಡು ಶೇಖರ್, ಏನಾಯ್ತು ಹೇಳು ಶೇಖರ್. ನಿಮ್ಮ ಶ್ರೀಮಂತರು ಹಣ ಕೊಡಲಿಲ್ಲವೇ? ಕೊಟ್ಟಣ, ಆದರೆ ಹಣವಲ್ಲ, ಹಣಕ್ಕೆ ಬದಲು ಹೇಟು. ಅಣ್ಣ, ಬಡವರಾಗಿ ಬಾಳ್ಬಾರ್ದಣ್ಣ ಈ ಭೂಮಿ ಮೇಲೆ. ಏಕೆ ಶೇಖರ್, ಏಕೆ ಹೊಡೆದ್ರ ಶ್ರೀಮಂತರು? ಅಣ್ಣ, ನಿನ್ನೆ ಹಣ ಕೊಡುತ್ತೇನೆ ಎಂದು ಭರವಸೆ ನೀಡಿದ ಶ್ರೀಮಂತರು ಇಂದು ಹಣ ಕೇಳಲು ಹೋದ ಕ್ಷಣವೆಲ್ಲ ಕ್ಷಣ ಕ್ಷಣಕ್ಕೂ ಹಣಕ್ಕಾಗಿ ನಿಮಗೆ ಅಂಗಲಾತು ನಾಚಿಕೆ ಆಗೋದಿಲ್ವೇ? ನಿನ್ನ ತಾಯಿಯ ಉಪಚಾರಕ್ಕೆಂದೇ ಒಯ್ದ ಸಾಲವೇ ಗುಡ್ಡದ ಹತ್ರ ಬಿದ್ದಿರುವ ಮತ್ತೆ ಹಣಕ್ಕಾಗಿ ಬಂದವು ಎಂದು ಸಿಟ್ಟಿಗೆದ್ದ ಶ್ರೀಮಂತರು ಕೆನ್ನೆ ಕೆಂಪುಗಾಗತ್ತು ಹೊಡೆದು. ಮಾಮ, ಇದೆಂತ ಮಾತು ಮಾಮ? ದುಡಿಯುವ ಕಡು ಬಡವನೊಬ್ಬ ತನ್ನ ಕಷ್ಟದ ಸಮಯದಲ್ಲಿ ದುಡಿಸಿಕೊಳ್ಳುವ ಒಡೆಯನ ಹತ್ರ ಹಣದ ಸಹಾಯ ಕೇಳಿದ್ರೆ ಕೆನ್ನೆಗೆ ಹೊಡೆದು ಕಳಿಸೋದು ಇದ್ಯಾವ ನ್ಯಾಯ? ಇದೆಂತ ಧರ್ಮ ಮಾಮ? ಇದು ಶ್ರೀಮಂತರ ನ್ಯಾಯ. ಧನಬಲದಿಂದ ನಮ್ಮಂತ ದರಿದ್ರರನ್ನು ದಂಡಿಸುವ ಧನವಂತರ ಧರ್ಮ. ದಾಕ್ಷಾಣಿತ್ಯದ ದಾನವರು ಮಾನವಂತ ಮಾನವರಿಗೆ ನೀಡುವ ಮರೆಯಲಾರದ ಕಾಣಿಕೆ. ಅಣ್ಣ, ಮುಂದೇನು ಮಾಡೋದಲ್ಲ? ಮುಂದಾಲೋಚನೆ ಮಾಡುವ ಮಂದಮತಿ ನಾನಲ್ಲ. ಸಾಕಿನ್ನು ನನಗೆ ಶಿಕ್ಷಣ. ಇಷ್ಟಕ್ಕೆ ಧೈರ್ಯಗಟ್ಟರೆ ಸ್ವಲ್ಪ ತಾಳ್ಮೆ ವಹಿಸೋಣ. ಮತ್ತೆ ಎಲ್ಲಿಯಾದರೂ ಸಾಲ ಮಾಡುವೆ, ದುಡಿದು ಮುಟ್ಟಿಸುವೆ. ನನ್ನ ತಮ್ಮನನ್ನು ಇಂಥ ಪರಿಸ್ಥಿತಿಗೆ ತಳ್ಳಿ ನಾ ಶಿಕ್ಷಣ ಕಲಿತು ಸಾಧಿಸಬೇಕಾದದ್ದು ಏನು? ಒಡಲು ತುಂಬಿಕೊಳ್ಳುವ ಒಂದು ದುಡಿಮೆ ನೋಡುತ್ತೇನೆ. ಕೂಲಿ ಮಾಡಿ ಆದರೂ ಕಾಲ ಕಳೆಯೋಣ. ತೊಂದರೆ ನುಡಿ ಆಡುವಾಗಲೇ ಜೊತೆಗೂಡಿ ಬಂದ ಈ ತಮ್ಮ ತೊಂದರೆಗೆ ಎಂದೂ ಎದುರಾಗೋಣ. ಮಾಮ, ಎಂಥ ಮಾತು ಮಾತಾಡ್ತಾ ಇದೀಯ? ಈಗ ಬಂದಂತ ಈ ಒಂದು ಚಿಕ್ಕ ವಿಪತ್ತಿಗೆ ಹಂಚಿ ಆಗ್ತಾ ಇದ್ದೀರ ಮಾಮ. ಇಷ್ಟು ದಿನಗಳಿಂದ ಕಷ್ಟಪಟ್ಟು ಕಲಿತಂತ ವಿದ್ಯೆನ ಅರ್ಥಕ್ಕೆ ನಿಲ್ಲಿಸ್ಬೇಕಂತ ಮಾಡ್ತೀನಿ ಮಾಮ. ದಯವಿಟ್ಟು ಅದೇ ಆಗ್ಬೇಡಿ. ನಿಮ್ಗೆ ಬೇಕಾಗಿರೋ ಹಣ ಎಷ್ಟು ಅಂತ ಹೇಳಿ ನಾನು ಸಹಾಯ ಮಾಡ್ತೀನಿ. ನೀನೆಲ್ಲಿಂದ ತಂದು ಕೊಡುವ ಇಷ್ಟೊಂದು ಹಣವನ್ನು? ಗಂಡಸರಾದ ನಾವೇ ಕಂಗಿಟ್ಟಿರುವಾಗ ಎಣ್ಣದ ನೀನು ಕಂಡವರೆದು ಕೈ ಒಡ್ಡುವೆಯ? ಕಂಡವರ ಹತ್ತಿರ ಕೈ ಒಡ್ಡುವಂತ ಕಠಿಣ ಪರಿಸ್ಥಿತಿಯಲ್ಲಿ ಇಟ್ಟಿಲ್ಲ ನನ್ನ ತಂದೆ ಮಾಮ.
ತೆಗೆದುಕೊಳ್ಳಿ ಚಿನ್ನದ ಇದನ್ನ ಮಾಡಿ ನಿಮ್ಮ ಕೆಲಸ ಸಾಧಿಸ್ಕೊಳ್ಳಿ. ಚೇಚೆ ಬೇಡ ಗೌರ, ನಮ್ಮ ಕರ್ಮಕ್ಕೆ ನೀನೇಕೆ ಹೊಣೆ? ಮಾಮ ನಾಳೆ ನಿಮ್ಮ ತಂದೆಯವರು ನಿನ್ನ ಕೊರಳಲ್ಲಿರುವ ಸರ ಎಲ್ಲೆಂದು ಕೇಳಿದರೆ? ನೋಡಿ ಮಾಮ, ನಾನೀಗ ತಂದೆಯ ಆಶ್ರಯದಲ್ಲಿ ಬಾಳುವ ಹೆಣ್ಣಲ್ಲ, ಪತಿಯ ಆಶ್ರಯದಲ್ಲಿ ಬಾಳ್ಬೇಕಾದ ಹೆಣ್ಣು. ಒಂದ್ ವೇಳೆ ನನ್ನ ತಂದೆ ಕೇಳಿದ್ರೆ ಮಾಮನ ಕಷ್ಟದ ಕಣ್ಣಿಂದ ನೋಡ್ಲಾರ್ದೆ ನಾನೇ ಬಿಚ್ಕೊಟ್ಟೆ ಅಂತ ಹೇಳ್ತೀನಿ. ತೆಗೆದುಕೊಳ್ಳಿ ಮಾಮ, ಸುಮ್ಮನೆ ಇರಿ ಮಾಮ, ನೀವು ತೆಗೆದುಕೊಳ್ಳಿ. ಶೇಖರ್, ಅರ್ಥ ಆಯ್ತು ಮಾಮ. ಒಂದ್ ಹೆಣ್ಣು ತನ್ನ ಕತ್ತಲ್ಲಿ ಸುತ್ತಕೊಂಡಿರುವಂತ ಚಿನ್ನದ ಸರವನ್ನ ಬಿಚ್ಚಿಕೊಟ್ರೆ ಅದನ್ನ ಮಾರಿದ್ರೆ ಈ ಜಗತ್ತಿನ ಜನ ನೋಡಿ ಏನಂದಾರೋ ಅಂತ ಭಯ ಅಲ್ವೇ ಮಾಮ? ಇದು ನನ್ನ ಸ್ವ ಇಚ್ಛೆಯಿಂದ ಸಂತೋಷದಲ್ಲಿ ಕೊಡ್ತಾ ಇದ್ದೀನಿ, ಬೇಡ ಅನ್ಬಿಡಿ, ತೆಗೆದುಕೊಳ್ಳಿ ಮಾಮ. ಶೇಖರ್ ಮಾಮ ನೋಡಿ, ಇದು ನನ್ನ ಸ್ವಂತದ ಸೊತ್ತು. ನಿಮ್ಮ ತಮ್ಮ ನನಗೆ ಮಾಡಿಸ್ಕೊಟ್ಟಿಲ್ಲ, ಹಾಗಿದ್ಮೇಲೆ ಅವ್ರಿಗೆ ಕೇಳೋ ಅವಶ್ಯಕತೆ ಇದೆ, ಬೇಡ ಅನ್ಬೇಡಿ, ತೆಗೆದುಕೊಳ್ಳಿ. ತೆಗೆದುಕೊಳ್ಳೋಣ. ದೇವರು ಕೂಡಿಸ್ಕೊಟ್ಟ ಮಾಡಿಕೊಟ್ರ ಒಂದಕ್ಕೆ ಇಂಥ 10 ಸರವನ್ನು ಮಾಡಿಸ್ಕೊಟ್ಟಿರಂತೆ, ತೆಗೆದುಕೊಳ್ಳಿ. ಗೌರಿ, ನಿನ್ನ ಹಿರೇ ಗುಣಕ್ಕೆ ಮಣಿದ ಮಾನವರು ನಾವಿರುವರು. ನೀನು ಪರರ ಹಿತಕ್ಕಾಗಿ ಜನ್ಮವೆತ್ತಿದ ನಾರಿ, ಈ ಮನೆಯ ಮಂಗಳ ಗೌರಿ. ಮಾಮ ದಯವಿಟ್ಟು ಅಷ್ಟೊಂದು ಹೊಗಬೇಡಿ, ಅಷ್ಟೊಂದು ಹೇಳಲು ನಾನಲ್ಲ ಮಾಮ. ತನ್ನ ಮನೆತನಕ್ಕೆ ಮುಸುಕಿದ ಮುಸುಕನ ತೆಗೆಯೋದಕ್ಕಾಗಿ ಒಂದು ಹೆಣ್ಣು ಯಾವತ್ತಾಗೂ ಕೂಡ ಸಿದ್ಧನಾಗಬೇಕಾಗುತ್ತೆ. ಇದು ನನ್ನ ಮನೆ, ನನ್ನ ಮನೆತನದ ಮರ್ಯಾದೆಗಾಗಿ ನಾನು ಎಂಥ ತ್ಯಾಗ ಕೂಡ ಮಾಡ್ತೀನಿ ಮಾಮ. ನನ್ನ ಆತ್ಮ ಸಾಕ್ಷಿಯನ್ನು ಪಣಕ್ಕಿಡ್ತೀನಿ. ಗೊತ್ತಾಯ್ತು, ನೀವು ಹೋಗೋ ಸಿದ್ಧತೆ ಮಾಡ್ಕೊಳ್ಳಿ, ನಾನು ನಿಮ್ಗೆ ಬರ್ತೀನಿ. ಅಣ್ಣ ನೋಡಿದಿ ಅಣ್ಣ, ಕಿರಿಯವಳಾದ ಗೌರಿ ಹಿರಿಯ ಗುಣವು, ಗುಣ ಬಂಗಾರ ಮನಮಲ್ಲಿಗೆ. ಇಂದು ನಮಗೊದಗಿದ ಕಷ್ಟಗಳನ್ನು ತನ್ನ ಕಣ್ಣಿಂದ ನೋಡದೆ ಕರುಣೆಯಿಂದ ಕೊಟ್ಟ ಕರುಣಾಮಯಿ ಅಣ್ಣ, ಕರುಣಾಮಯಿ ಅಣ್ಣ. ನಾಳೆ ಬಾಳಿನಲ್ಲಿ ನಮಗೆ ದಾರಿ ತೋರಿಸಿಕೊಟ್ಟ ನಾರಿ ಅಣ್ಣ ಅಲ್ಲ, ನಮ್ಮ ಬಾಳಿನ ದಾರಿ. ಶೇಖರ್, ಈ ಮಾತು ನೀನು ನನಗೆ ಹೇಳಬೇಕೆ? ಉಪಕಾರ ಮಾಡದವನಿಗೆ ಅಪಕಾರ ಮಾಡುವನಲ್ಲ ಈ ನನ್ನ ಅಣ್ಣ. ನಾನು ನೌಕರಿ ಸೇರಿದ ಮೊದಲ ತಿಂಗಳ ಹಣವೇ ಅವಳ ಚಿನ್ನದ ಸರಕ್ಕೆ ಮೀಸಲು. ವೇಳೆಯಾಯ್ತು, ನಾನೇನು ಹೊರಡುತ್ತೇನೆ. ಅಣ್ಣ ಒಂದು ಮಾತು, ಇದುವರೆಗೆ ತಪ್ಪು ಮಾಡಿದರೆ ತಿದ್ದಿ ಬುದ್ಧಿ ಹೇಳುವ ಹಿರಿಯ ಜೀವ ಹೊಂದಿತ್ತು ನಮ್ಮಿಬ್ಬರಿಗೆ. ಆದರೆ ಆಗ ಈ ಜೀವ ಮಳೆರಳಿಬಾರದು. ಅದಕ್ಕಾಗಿ ನಾವಿನ್ನು ಬುದ್ಧಿವಂತರಾಗಿ ಬಾಳ್ಬೇಕಣ್ಣ. ಚೀಚೆ, ಹಿರಿಯವನಾದ ನಿನಗೆ ಹೇಳ್ಬೇಕಾದ್ದೇನಿಲ್ಲಣ್ಣ. ಸಂಕೋಚ ಪಡೆದು ಹೇಳು ಸಹೋದರ, ವಯಸ್ಸಿನಲ್ಲಿ ಹಿರಿಯ ನಾನಾಗಿರಬಹುದು, ಆದರೆ ಬುದ್ಧಿವಂತಿಕೆಯಲ್ಲಿ ಹಿರಿಯ ನೀನಾಗಬಾರದೇಕೆ? ತಪ್ಪು ತಿಳಿಯದೇನಣ್ಣ. ಒಟ್ಟಾರೆ ಒಂದೇ ಮಾತಿನಲ್ಲಿ ಹೇಳ್ತೇನೆ, ಎತ್ತವರ ಹೆಸರನ್ನು ತರುವ ಸತ್ಪುತ್ರರು ನಾವಾಗಬೇಕಣ್ಣ. ಶೇರದ ಬೆಳಗು ಬಿನ್ನಾಣದಲ್ಲಿ ಇಚ್ಛಿತ ಹಿಡಿದು ಸ್ವೇಚ್ಛೆಯಾಗಿ ಬಾಳದಣ್ಣ, ಇದೇ ನನ್ನ ಆಸೆ. ಹೇಳು ಶೇಖರ್, ನಿನ್ನ ಪ್ರತಿಯೊಂದು ಮಾತಿಗೂ ಮೆಲುಕು ಹಾಕುತ್ತಾ ನಾನು ಮುಂದಡಿ ಇಡುತ್ತೇನೆ. ಶೇಖರ್, ನಿನ್ನ ಕ್ಷೇಮಕ್ಕೂ ರಾಜವನ ಕ್ಷೇಮಕ್ಕೂ ಗೌರಿಯ ಕ್ಷೇಮಕ್ಕೂ ಮೇಲಿಂದ ಮೇಲೆ ಪತ್ರ ಬರೆಯಿದ್ದರು. ಗೌರ, ನಾನೇನು ಹೋಗಿ ಬರ್ತೇನಮ್ಮ. ಅಣ್ಣ ನಾನು ಬರ್ತೇನೆ. ನಾನು ಕೂಡ ಅಲ್ಲಿ ಬಂದು ನಿಮ್ಮನ್ನ ಬೀಳ್ಕೊಟ್ಟು ಆಮೇಲೆ ಮನೆಗೆ ಹೋಗ್ತೀನಿ, ಸರಿನಾ? ನೀವೇನೇ ಹೇಳ್ರಿ, ಮನುಷ್ಯ ಒಂದು ಎಣ್ಣೆ ನುಚ್ಚು ತಗೋಬಾರ್ದು ನೋಡ್ರಿ. ಮನುಷ್ಯಾಗಿ ಎಣ್ಣೆ ನುಚ್ಚು ತಗೊಂತಂದ್ರ ಅವ್ನ ಬಣ್ಣನ ಕೆಟ್ಟಂತ ಜಾಯ್ನಾಯ್ಕನ್ನ ಹುಡುಗಿ ನಮ್ಮ ಬೆಟ್ಟ ಹಾಕಿಂತ ಮುಂಚೆ ಹೇಗಿದ್ದೀವಿ ನೋಡ್ರಿ. ಈಗ ನೋಡ್ರಿ ಪಡಪಟ್ಲ ಕೆಟ್ಟ ಬಿಸಿಲಾಗ ಸುಟ್ಟ ಮುಖ ಮಾಡಿಕೊಂಡು ಗಟ್ಟಿಯಾಗಿ ನಿಲ್ಲಬೇಕು ಆ ದೇವಿ ದರ್ಶನ. ಮೊದಲೇನ್ರಿ ಯಾವ ಚಿಂತೆ ಇರ್ಲಾರ್ದಾಗ ಕಂಟ್ರಿ ಕುಡ್ದ ಕಂಟ್ರೋಲ್ ತಪ್ಪಿ ಗಾಡಿ ನಡೆಸಿ 6 ತಾಸಿಗೆ ಮುಟ್ಟೋ ಊರು 3 ತಾಸಿಗೆ ಮುಟ್ಟಿವ್ರಿ. ಅಲ್ಲಿ ಮಲ್ಕೊಂಡು ಮುಂಜಾನೆ ಎದ್ದು ಜಾನಾಕಿ ಗುಂಗಿನಾಗ ಪಾನ ಕಾದಂಗಾಗಿವ್ರಿ, ಪಾನ ಕಾದಂಗಾಗಿವ್ರಿ.
ಪಾಪಕ್ಕೂ ಒಂದು ಕೈ ಜಾಸ್ತಿ ಕಣೋ ಕುಚ್ಚುಕು 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 ಏ ಕುಚ್ಚುಕು 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 ನೀ ಚಂದಿ ದೋಸ್ತ ಕಣ ಕುಚ್ಚುಕು ದೋಸ್ತಿ ಮ್ಯಾಲೆ ಪಾಪ ಕಣ ಕುಚ್ಚುಕು ಓ ಗೆಳೆಯ ಜೀವದ ಗೆಳೆಯ ನಿಂಗೆ ಶಾನೆ ಪಾಪ ಕಣೋ ಪಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ ಯಾಕಪ್ಪ ಡ್ರೈವರ ಏನ ಬಾರಪ್ಪ ಟೇಲರ. ಏನಲ್ಲೇ ಅಪ್ಪ ನಮಗ್ ಇರ್ಲಾರ್ದ ಗುಂಗ್ ಹಚ್ಚಿಟ್ಟು ನೀನ್ ಮಗ ಗುಂಗು ಪಂಗ್ ಅಂತಿರಲ್ಲ ಅಪ್ಪ ಅದೇ ಗುಂಗಿನಾಗ ಗಾಡಿ ಒಯ್ದು ಎಲ್ಲೇನ ಪಚ್ಚರಳಕ್ಕೆ ಎಕ್ಸಿಡೆಂಟ್ ಮಾಡಿಯಲ್ಲ ಅಪ್ಪ ಹುಷಾರಪ್ಪ. ಈಶಾ ಏನ್ ಹೇಳಂದು ಆ ಗುಂಗು ಮೊದಲಿನಿಂದ ನಾನು ನೀನು ಚಡ್ಡಿ ದೋಸ್ತ ಅಂತ ನಿನ್ ಮುಂದೆ ಹೇಳಕ್ಕಿರ್ತೀನಿ. ಅದೇ ಗುಂಗಿನಾಗ ಮೊನ್ನೆ ನಮ್ ಟೆಸ್ಟ್ ಮಾವನ ಅಂಗಡಿ ಮುಂದ ತಂದು ನಿಂದಿರ್ಸಿದಾಗ ಒಡೇನ್ ಅನ್ಬೇಕ ನಮ್ ಶ್ರೀನಿವಾಸ ಯಾಕಪ್ಪ ಅಂದೆ ಇಂಜನ್ ಡ್ಯಾಮೇಜ್ ಅಂತ ಹೋದಿರ್ಬೇಕಾ ಅಷ್ಟು ಕೆಟ್ಟೈತಿ ನಮ್ ತಲೆ. ಅಲ್ಲೇ ತಮ್ಮ ಅವ ಚಡ್ಡಿ ದೋಸ್ತ ಅಂದಾರಿ. ಅವ ಚಡ್ಡಿ ದೋಸ್ತನ್ ದೊಡ್ಡ ಕಥೆ ಅದ ನಮ್ದು. ನಾವ್ 5ನೇ ಕ್ಲಾಸ್ ಓದ್ಬೇಕಾದ್ರ ಏರೋರ್ ಶಾಲೆಗೆ ಹೋಗ್ತಿದ್ವಿ ಇಬ್ರು. ಹೋಗಿ ಹೋಗಿ ಅವ್ರ ಮನ್ಯಾಗ ನಮಗ್ ತತ್ತಿ ತಿನ್ನ ಚಟ ಆಗ್ಯದ. ಹೋಗಿ ಅವ್ರ ಮನ್ಯಾಗ ತತ್ತಿ ಕುತ್ಲಕ್ ಇಟ್ಟಿವಿ. ಹೋಗಿ ಮನೆ ದೇವ್ರ ಅಂತದಂತೀರಿ ಸುಗರಪ್ಪ ದೇವ್ರು. ತತ್ತಿ ಅರ್ಧ ಕುದಿಸಿವ್ರಿ. ಬಂದ್ಲು ಅವ್ರಮ್ಮ ಶಾಂತಮ್ಮ ಸೌಕರ್ಯ. ಅವ್ರಮ್ಮ ಶಾಂತಮ್ಮ ಸೌಕರ್ಯ ಬಂದು ಹೊಡ್ತಾಳ್ರಿ. ತತ್ತಿ ಒಲಿ ಮ್ಯಾಗ ಅವ್ರಮ್ಮ ಹೊರಗ ನಾವಿಬ್ಬರು ಒಳಗ ತಗ ಇರೋ ತತ್ತಿ ಸುತ್ತಿಗಂಡ ರೈಟ್ ಆಳ್ಮ್ಯಾಗ ಅಲ್ಲಿ ಹೋಗಿ ಹೊಡೆದ್ ನೋಡ್ತೀವ್ರಿ. ತತ್ತಿ ಹೊಡೆದ್ ನೋಡ್ತೀವಿ ಕುದ್ದೇ ಇಲ್ಲ. ಈ ನಮಗ ಚಡ್ಡಿ ದೋಸ್ತಲೇ ದೋಸ್ತ ಬರೀ ನಿನ್ ತಲೆ ಕೆಟ್ಟದಷ್ಟೇ ಹೇಳ್ತೇ ನಂದೇನಾರ ತಲೆ ಕೆಟ್ಟದ್ ಕೇಳ್ತೇಲೆ ಅಪ್ಪ. ನಿಂದು ಕೆಟ್ಟದ ತಲೆ ಯಾಕೆ ಕೆಟ್ಟದಪ್ಪ? ಏನ್ ಹೇಳ್ತಲೆ ಅಪ್ಪ ನಿಮ್ ತರದೇ ಒಂದು ಗುಂಗ ಅಂತ ಅನ್ಕ. ಗುಂಗ ಹೌದಲೇ ಅಪ್ಪ ಅದೇ ಗುಂಗಿನಾಗ ನಮ್ಮನ್ನ ಪ್ಯಾಂಟ್ ಅರ್ಬಿ ಕತ್ತರಿಸಿ ಶರ್ಟ್ ಹೊಲ್ದೇನಿ ಶರ್ಟ್ ಅರ್ಬಿ ಕತ್ತರಿಸಿ ಜಂಪರ್ ಹೊಲ್ದೇನಿ ಜಂಪರ್ ಅರ್ಬಿ ಕತ್ತರಿಸಿ ಅಂಡರ್ ವೇರ್ ಹೊಲ್ದೇನಿ. ಈ ನಮ್ಮನೆ ಬಂದ್ ನಿಂತೈತಲ್ಲ ಅಪ್ಪ ನಮ್ ಗುಂಗು. ಅಯ್ಯಯ್ಯ ನನಗಿಂತಲೂ ಹೆಚ್ಚು ಕೆಟ್ಟಲ್ಲೇ ಹುಡುಗ ನಿನ್ನ ತಲೆ. ಏಲೇ ಅಪ್ಪ ಅದೇ ತಲೆಗ ಇತ್ತೀಚೆಗೆ ಅಂತ ಯಾವ ಶರ್ಟ್ ಹೆಂಗ್ ಹೊಲೆಕತ್ತೀವೋ ಯಾವ ಪ್ಯಾಂಟ್ ಹೆಂಗ್ ಹೊಲೆಕತ್ತೀವೋ ಒಂದು 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 ಗೊತ್ತಾಗವಲ್ರಿ. ನಾವು ಅರ್ಜೆಂಟ್ ಆಗಿ ಬರೇ ಈ ಕೈಯಾಗ ಬಂತ ನೋಡ್ರಿ ಮಗಂದಿದು. ಅದೇ ಗುಂಗಿನಾಗ ಇದನ್ನು ಅಲ್ಲೇ ಬಿಟ್ಟು ಬಂದಿನ್ರಿ. ನಾನು ಅರ್ಜೆಂಟ್ ಆಗಿ ಒಂದು ಗಿರಾಕಿ ಮಗನ ಅರಿವಿ ಕೊಟ್ಟು ಬರ್ಬೇಕು. ದಾರಿ ಬಿಡು ಹೋಗ್ಬೇಕು ಅರ್ಜೆಂಟ್ ಆಗಿ. ಅಷ್ಟು ಅರ್ಜೆಂಟ್ ನೀನಾಗಿ ಮನಿತನ ತಗೊಂಡು ಹೋಗಿ ಕೊಡಕ್ ಹಚ್ಚಿದಂದ ಮ್ಯಾಗ ಕಸಗತ್ತನ ಕೊಡೋದಲ್ಲ ಎಲ್ಲ ನಿಂತಲ್ಲೇ ಕೊಡ್ಬೇಕ್ರಿ. ಹಾ ಎಷ್ಟು ಪ್ಯಾಶನ್ ಹೋಗ್ತದೆ ಈಶಾ ಯಾರ್ದಲ್ಲ ಇದು ಮಗನೇ. ಅದು ಒಲಿಗೆ 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 ಹಂಗೈತಿ ಹೇಳ ಮಗನೇ. ಅದ್ರ ಮ್ಯಾಗೆ ಕಂಡಿಡಲ್ಲ ಮಗನೇ ಅದು ಯಾರ್ದ ಅಂತೇಳಿ. ನಮ್ಮದಲ್ಲಿ ಅಷ್ಟು ಚುರುಕಿಲ್ಲಪ್ಪ ಯಪ್ಪ ಮಾಸ್ತರ. ನೀನೇ ಹೇಳಪ್ಪ ಯಾರ್ದು ಮಗ ಚುರುಕಿರ್ಲಾರ ಬಂಗಾರ ಬ್ಯಾಂಕಿಗೆ ಹೋಗಿ ನಾನೇ ನರ್ಸಡ್ಡಪ್ಪ ಅಂತ ಚಕ್ ಎತ್ಕೊಂಡೆ ಮಗ ನೀನು. ಮಗ ಚುರುಕಿಲ್ಲ ಚುರುಕು ಮಗನೇ. ಯಾರ್ದು ಹೇಳ ಯಾರ್ದು ಹೇಳ ಇದು ಕುಮಾರಿ ಮಿಸ್ಸಸ್ ಜಾನಕಿ ಅವ್ರದ್ದು. ಈಶಾ ಯಾಕಲೆ ನಿಮ್ಮ ಕೌದಿ ಕಾಶ ನಮ್ಮ ಜನಕ್ಕೆ ನಿನ್ನ ಹತ್ರ ಜಂಪರ್ ಒಳ್ಳೆ ಹೌದಲ್ಲೇ ಮತ್ತೆ ಯಾರು ಸಿಗ್ಲಲ್ಲ ನೀವು ಊರಾಗ. ಮಗನೇ. ಅಪ್ಪ ಮಾಸ್ತರ್ ನೌಕರಿ ಬಿಟ್ಟು ಇದಕ್ಕೆ ಹಾಕ್ಬಂದ ಮಗನೇ ಈ
ಈ ಊರಾಗ ಸುಪ್ರಸಿದ್ಧ ಟೈಲರ್ ಅಂದ್ರೆ ನಾನು ಒಬ್ಬನೇ ರೀ. ನನ್ನ ಬಿಟ್ರೆ ಇನ್ ಯಾರಿದಾರ ಟೈಲರ್ ಮಗನೇ? ಅಲ್ಕ ನನ್ನ ಮಗನೇ ಜಾನಿ ಕಂದ ಕೂಡ್ಲೆ ನಿನಗೇನಾಯ್ತಲೇ ಮಗನೇ? ಅಕ್ಕಿಗೆ ನಿನಗೇನ್ ಸಂಬಂಧ ಲೇ ಹುಡುಗ? ಸಂಬಂಧ ಅಂತಿಂತ ಸಂಬಂಧ ಅಲ್ಲ ಬಾಯಪ್ಪ, ಇಪ್ಪತ್ತಿ ಸಂಬಂಧ. ಅತಿಯಾಗಿ ಏನ್ ಹೇಳೋದು ಉಳಿದಿಲ್ಲ ಬಾಯಪ್ಪ. ನೀನ್ ನಮ್ಮ ಹುಡುಗ ಅಂತ ಹೇಳಕತ್ತೀನಿ, ಆ ಜಾನಕಿ ಸುದ್ದಿ ಬಿಟ್ಟು ಬಿಡಪ್ಪ. ಮಗನೇ, ಇಷ್ಟೊತ್ತು ನನಗೇನು ತಿಳಿಸಿ ಹೇಳಿದಿಲ್ಲಪ್ಪ, ಅದೇ ಮಾತು ನಿನಗೆ ಹೇಳ್ತೀನಿ ಮಗನೇ. ನೀ ಜಾನಕಿ ತಂಟೆಗೆ ಬರಬೇಡ, ಜಾನಕಿಯಿಂದ ಬಿಟ್ಟು ಬಿಡು ಮಗನೇ. ಅದ್ ಹೆಂಗ ಸರ್ಕಂತದ ಪಾಯಪ್ಪ ಮಾಸ್ಟರ್ ಸಾಬ. ಜಾನಗೌಡ ನಾನು ಫ್ರಂಟ್ ಸೀಟಿಗೆ ಕುಂದಿರ್ಸ್ಕೊಂಡು ಐತರ್ದಾನು ಹೋಗಿವೆ. ಆಕೆ ನಿನ್ನನೇ ಮದುವೆ ಆಗಿತ್ತೇನಂತ ಮಾತು ಕೊಟ್ಟಾಳ. ಅಬ್ಬ ಅಬ್ಬ ಮಗನೇ, ಯಾಕೆ ಬಿಡ್ತಲೇ ಗುಳಿಗೆ? ಮೊನ್ನೆ ಆ ಮನೆಗೆ ಕರ್ಕೊಂಡು ಹೋಗಿ ಮಗನೇ ಮಸಾಲೆ ದೋಸೆ ತಿನ್ನಿಸಿ, ಮತ್ತೆ ಬರ್ಬೇಕಾದ್ರೆ ಬ್ರೂ ಕಾಫಿ ಕುಡಿಸಿ, ಅಷ್ಟೇ ಅಲ್ರಿ ಬರುವ ಕೈಯಾಗ ಕೊಟ್ಟು ಕಳಿಸ್ಯಾಳ ಏನು ಜಂಪರ್ ಪೀಸ್. ಅಷ್ಟೇ ಅಲ್ಲ, ಮುಂದಿನ ದಿನಕ್ಕೆ ಹೊಂದಿಕೆ ಆದ್ರ ನಂದಿನಿಂದು ಮದುವೆ ಮಾಡ್ಕೊಂಡೇ ಬಿಡೋಣಂತ ಹೇಳ. ಸಾಕು ಬಾಯಿ ಮುಚ್ಚಲೆ. ಯಾಕಲ್ಲ ನನ್ನ ಮಗನೇ? ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತ ನೋಡು, ವಿಮಾಲ ವಿಮಾಲ ನಡ ರೋಡಿನಲ್ಲಿ ಬಂದ್ರೆ ನೋಡೋಕ್ಕಿಂತ ಪೂಟೆ ತಗೋ ನಮಗೆ ಇಲ್ಲಿ ಬಿಟ್ಟು ತಿಂದು ಪೋಟೆ ಕೋಟೆ. ನಿಂಬೆ ಹಣ್ಣಿನಂತ ಹುಡುಗಿ ಬಂತ ನೋಡು, ವಿಮಾಲ ವಿಮಾಲ ತಳ ಬಳ್ಳಿತ್ತವಲ್ಲ ಹುಡುಗರು ನಿನ್ನ ಮುಂದಲ್ಲ, ಎನ್ನ ತಳ ತಳ ಬಳ್ಳಿತ್ತವಲ್ಲ ಹುಡುಗರು ನಿನ್ನ ಮುಂದಲ್ಲ. ಕಣ್ಣಿಗೆ ಹಾಕಿದಿಗಾಗಲ್ಲ, ನಿನ್ನ ನೋಡಿ ಹಾಕಿದಿಗಾಗಲ್ಲ, ಕಣ್ಣಿಗೆ ಹಾಕಿದಿಗಾಗಲ್ಲ, ನಿನ್ನ ನೋಡಿ ಹಾಕಿದಿಗಾಗಲ್ಲ. ಏನು ತಳ 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 ಬಳ್ಳಿತ್ತವಲ್ಲ. ಚಾಲು ಆತ ಸೀಸನ ಮಾರ ಹುಡುಗ ಮದ್ದನ ಮಾಡೋನು ನಾವ ಭಜನ ಮಾಲಕನ ಎದ್ದನ ನೋವಾತ ಹೋಗನ ಕೈನಿಗೆ ರೊಕ್ಕ ಕೊಡನ ಅವ ಬೆಕ್ಕದಂಗ ತಿರುಗೋನ ಅಂತ ಓಡಿ ಹೋಗೋನ ಅವ ಬೆಕ್ಕದಂಗ ತಿರುಗೋನ ಅಂತ ಓಡಿ ಹೋಗೋನ. ಮಾತು ಸ್ಟಾರ್ಟ್ ಮಾಡಿಬಿಡ್ರಿ. ನಮ್ಗೆ ಆಡ ಸೀಸನ್ ಹತ್ತದ ನಾವು ಬೆಳತನ ಬಿಡೋ ಮಗಲ್ಲ, ಅಲ್ಲಿದ್ರೆ ಸಾಕು ಸಾಕು ಸಾಕನ್ನ. ನೀವ ಹಿಂಗಂದ್ರ ಮತ್ ನಾವ್ ಹೆಂಗಿರ್ಬೇಕು? ನಾವು ಸ್ವಲ್ಪ ಹಂಗೇ ರೀ. ಚಂದನ ಚಂದುಳ್ಳಿ ನನ್ನುಡುಗಿ ಹೋಗ್ತಾಳ ಹೈಸ್ಕೂಲ್ ಶಾಲೆಗೆ, ಗಂಟೆಗೆ ರಸ್ತಿಗೆ ಚಂದನ ಪೈಲಿಗೆ ಹೆಬ್ಬಣ್ಣ ಕಟ್ಟೆಗೊಂಡು ಸಿಂಬಣ್ಣ ಎಲ್ಲಿ ನಂಗ ಹಂಗ ಬಂದಾಳು, ನಂಗ ಹಂಗ ಬಂದಾಳು. ಯಾಟಗಲ್ಲ ನನ್ನೂರ ಬಸವರಾಜ ನನ್ನ ಸರ, ಯಾಟಗಲ್ಲ ನನ್ನೂರ ಬಸವರಾಜ ನನ್ನ ಸರ. ನಾ ಬಾಳ ಹಚ್ಚಿಕೊಂಡಾಗಿ ಹೋಗೆಳಲ್ಲ ಬರದೂರ, ನಾ ಬಾಳ ಹಚ್ಚಿಕೊಂಡಾಗಿ ಹೋಗೆಳಲ್ಲ ಬರದೂರ. ಮುಂದ ಹಾಡು ಹಾಡದ ಬೇಡ, ನಿಮ್ಮ ಡೈಲಾಗ್ ಶುರು ಮಾಡ. ಮುಂದ ಹಾಡು ಹಾಡದ ಬೇಡ, ನಿಮ್ಮ ಡೈಲಾಗ್ ಶುರು ಮಾಡ. ಏನ್ರಿ ಟೇಲರ್ ಸಾಹೇಬ್ರ ಕರೆಕ್ಟ್ ಹೇಳಿದ್ರು ನೋಡ್ರಿ, ನಿಮ್ ಮಾತು ನೋಡಿ ಸತ್ಯ ಐತಿ, ಕರೆಕ್ಟ್ ಹೇಳಿ. ಒಂದೇ ಜಾನಕಿ
ಹಾ ಜಾನಕಿ ಲೇ ಮಗನೇ ಜಾನಕಿ ಅನ್ನಬಡಲೇ ಮಗನೇ ಎಸ್ ಜಾನಕಿ ಅನ್ನು ಹಾ ಜಾನಕಿ ಅನ್ನಕ್ ಹೋಗ್ಬೇಡ, ಯಾಕಂದ್ರೆ ನನ್ನ ಗಂಡನ ಮನ್ಸಿಗೆ ಭಾಳ ನೋವು ನಿಮ್ಮವನ ಹಲಕಾಕತ್ತಿ. ಅಲ್ಲ ನಿನಗೆ ಏನಾರ ಅನ್ನಕತ್ತೈತಿ ನಿನ್ನ ಕತ್ರಿ ಯಾಕ ಹರ್ದು 12 ಮಾಡಿ ಕಳ್ಸಂದೇನೆ ಇವತ್ತು ಲಾಸ್ಟ್ ನಾಟಕ ಐತಿ. ಅಲ್ಲ ನಾ ಯಾವಾಗ ನನ್ನ ಮನೆಗೆ ಕರ್ಕೊಂಡು ಹೋಗಿ ನಿನಗೆ ಮಸಾಲ ದೋಸೆ ಕೊಡಿಸಿ, ಮಸಾಲ ದೋಸೆ ತಿನ್ನಿಸಿ, ಅದ್ರ ಮ್ಯಾಗ ಕಾಫಿ ಕೊಡಿಸಿ, ಆಮೇಲೆ ಏನದು ಪಾನ್ ತಿನ್ನಿಸಿ, ಯಾವಾಗ ಕಳಿಸಿನಿ ಎಷ್ಟೊತ್ತಿನಾಗ ಕಳಿಸಿನಿ ಮೊದಲು ಅದನ್ನು ಜಾನಕಿ ಅರ್ದು 12 ಮಾಡಿ ಕಳ್ಸಕ್ ಅಷ್ಟು ಸಲೀಸಲ್ಲ. ನಾನು ರಾಯಚೂರು ಜಿಲ್ಲಾ ಬಿಟ್ಟು ಮಗ ತುಮಕೂರು ಜಿಲ್ಲಾ ಮದುವೆ ಆದವ. ನಾನು ಅರ್ದು 12 ಮಾಡಿ ಮನೆ ದೇವರ ಆಣೆ ಮಾಡಿ ಹೇಳ್ತೀನಿ ಜಾನಕಿ, ನನಗೆ ಅಂದಿಲ್ಲ. ನನ್ನ ಮಗ ಹೇಳುತ್ತಾನ ನಿಮ್ಮನ್ನ ಪಂಟ ಸೀಟಿನಾಗ ಕೂಡಿಸ್ಕೊಂಡು ಪರ್ಮನೆಂಟ್ ಪ್ರೇಮ ಮಾಡ್ಯಾನಂತ. ಅದಕ್ಕ ನಾನು ಅವನಿಗೆ ಬೇಡ ಇರ್ಲಿ ಸರ್ ಅದಿರ, ಅದಕ್ಕೆ ಮರ್ಯಾದೆ ತೆಗಲಾಗಿನಿ. ನಿಮ್ಮ ಜಾಗದಾಗ ಯಾವ ವಾರ ಸಿಗಬೇಕಾಗಿತ್ತು. ನಮ್ಗ ನಾಟಕ ಕಲಿಬೇಕಾದ್ರೆ ಕಂಡೀಷನ್ ಅಪ್ಲೈ. ಈಶಾ ಅದಕ್ಕ ನಿಮ್ಮಿಬ್ಬರನ್ನ ಮರ್ತ ಕುಂತಾಳಾಕಿ ಗೊತ್ತಾತ್ ನನಗೆ. ಯಾರು ಅದ ದುರ್ಗವ್ವ ಅಲ್ಲಲೇ. ಒಮ್ಮೆ ಜೀವನಾಗ ಹೆಂಗಸರ ಕಂಡ್ರಿ ಇಲ್ಲ, ಇಬ್ರು ಹೆಂಗ ಬೇಕಾಗ ಮಂಗೆಗಳು ಮಾಡ್ದಂಗ ಮಾಡಾಕತ್ರಿ. ನಿಮ್ಮಿಬ್ಬರನ್ನ ಹೇಳಾಕತ್ತೀನಿ, ಇನ್ನೊಂದ್ಸಲ ನನಗೆ ಜಾನಕಿ ಅಂದ್ರ ನಿಮ್ಮ ಗಂಟಲ್ದಾಗ ಪಾನ್ಕಾಯಿ ಇರಬಾರ್ದು ಹಂಗ ಮಾಡ್ತೀನಿ. ಯಾಕಂದ್ರ ನಾ ಇನ್ನೂ ಹೊಸ ಹುಡುಗಿ ಏನೂ ಆಗಿಲ್ಲ. ಏನಾಗಿಲ್ಲ ಮದ್ವೆ ಆಗಿಲ್ಲ. ಹಿಂಗಂದ್ರೆ ನಮಗೂ ಅದೇ ಚಿಂತೆ ಆದ್ರಿ ಜಲ್ದಿ ಮದುವೆ ಆಗಿಬಿಡ್ರಿ ಅತ್ತ. ಆಕೆ ಮಾಡಿಕೊಳ್ಳಿ ಬಿಡ್ಲಲ್ಲ ತಮ್ಮ, ನೀನ್ ಆಕೆ ಮಧ್ಯೆ ಚಿಂತೆ ಯಾಕೆ ಮಾಡ್ತೆ? ಆಕೆ ನಿನ್ನ ಮಗಳೇನು? ಕೊಂಡಲ ಈಶಾ ಕೊಂದಿ ಮಗನೇ, ನನಗಿನ್ನು ಮದುವೆನೇ ಆಗಿಲ್ಲ, ಮಗಳೆಲ್ಲಿಂದ ತರ್ತಲೆ ನನ್ನ ಮಗನೇ? ಜಾನಕಿನ ದತ್ತು ಮಾಡ್ಕೊಳ್ಳಲ್ಲ ಈಶ. ಚಂದನ ಅರಿವಿ ಕತ್ತಿರಿಸಿ ಚಿಲ್ಲರ ಬಿದ್ದವನು ಜಾನಕಿ. ಇವನಿಬ್ಬರು ನಮ್ಮಿಬ್ಬರು ಪ್ರೇಮದಾಗ ಕತ್ತಿರಿ ಹಾಕ್ಸಕ್ ಬಂದನ. ಇವ್ನ ಹತ್ರ ಜಂಪರ್ ಒಲಿಯಕ್ ಬೇಡ, ಅಲ್ಲಿ ನಮ್ ಕರಿಗೂಡ ಉಪಾಧ್ಯಕ್ಷನ ಶಿವನಗೌಡ ಅಂತ ಇನ್ನಾಯ್ಕೆ ಬರ್ತೀನಿ. ನನ್ನ ಜಂಪರ್ ಹೊಲ್ಸಕ್ ನೀ ಯಾವ ಮಗನ ಡಬ್ರಿ ಮಾರ್ಯವನೇ ನೀ ಯಾವ? ಹೌದು ಮಗನೇ, ನಾನ್ ಯಾರ? ಅದೇ ಮಗನೇ ನೀ ಯಾರು? ಮಗ ನೀ ಡ್ರೈವರ್, ಬುಡಗಾಡಿ ಮಗನೇ. ನನ್ನ ಜಂಪರ್ ಹೊಲಿಸ್ತಾನಂತ ಜಂಪರ್ ಅಲ್ಲ, ಏನೋ ಡ್ರೈವರ್ ಅದನ, ನಮ್ಮ ಓಣ್ಯಾಗ ಅದನ, ಒಂದೇ ಊರಾಗದೀವ ಅಂತ ಹೇಳಿ ತನ್ನ ಲಾರ್ಯಾಕ್ ಅಂತ ಹೋಗಿನಿ. ಅದು ಅಷ್ಟ ಅಲ್ಲ, ಪೊಗಸೆಟ್ಟು ಬಂದಿಲ್ಲ, ರೊಕ್ಕ ಕೊಟ್ಟು ನಿನಗೆ ಆಡಾಕ್ ಅಂತ ಹೋದ್ರ ಊರಾಗೆಲ್ಲ ಅಪಪ್ರಚಾರ ಮಾಡಿ ನನ್ನ ಮಾನ ಹಾಳು ಮಾಡ್ಬೇಕಂತ ಮಾಡಿ. ಮಗನೇ ಇನ್ನು ಹೊಸ ಹುಡುಗಿ ಏನು ಹಾಗೇ ಇಲ್ಲ. ಏನು ಮದ್ವಿ ಏ ಕತ್ರಿ, ನೀ ಏನು ಬಾಳ ಸಾಧ್ಯ ತಿಳ್ಕೊಂಡೇನು? ಎಲ್ಲ ಹಿಂದೆ ಕುಂತು ಕೇಳಿಸ್ಕೊಂಡಿನಿ. ನಾ ಯಾವಾಗ ನಿನ್ನ ಮನೆಗೆ ಕರ್ಕೊಂಡೋಗಿನಿ, ಎಷ್ಟೊತ್ತಿನಾಗ ಮಸಾಲ ದೋಸೆ ತಿನ್ಸಿ, ಇದನ್ನೆಲ್ಲ ಮಾತಾಡಿಲ್ಲ. ಇನ್ನೊಂದ್ಸಲ ನಿಮ್ಮಿಬ್ಬರನ್ನ ಹೇಳಾಕತ್ತೀನಿ, ನೀವೇನಾರ ನನ್ನ ತಂಟೆಗೆ ಬಂದೆ ಅಂದ್ರ ಕಟ್ಟ ತಲೆನ ಕೆಡಿಸ್ಕೊಳ್ಳೋದಿಲ್ಲ ನಾ. ಒಟ್ಟ ಕೋಣಗಳ ಗಂಟ್ಲ ಸೇರ್ಬಿಡ್ತೀನಿ ಸರ್. ಒನ್ಸ್ ಮೋರ್ ಎಲ್ಲ ಇವಳ ಬಾರ ಇಲ್ಲಿ ಒನ್ಸ್ ಮೋರ್ ಅಂದ್ರೆ ಯಾಕೆ ಹೋಗ್ತಿದ್ದೇವ ಅಂತ ಉಗಿದ್ರೆ ಮಗನೇ? ಮಂಗಳಾರತಿ ಮಾಡಿದ್ರೆ ಮಂಗತನ ಬಿಡ್ಲಿಲ್ಲ ಮಗನೇ ತೂ ಅಂತ ನನಗೆ ಅಷ್ಟೇ ಉಗಳಿಲ್ಲಲ್ಲಿ ಮಗನೇ, ನಿನಗೂ ಉಗಿಲಾಳ. ಮಗ ಆಯ್ತು ಹೋಗಕ್ ತಯಾರಿದ್ಲು, ಇಲ್ಲಿ ಬುಳ್ಳಬೇಕಂತ ಆಸೆ ಪಟ್ಟವನ ಅವನು ಮಗ. ಆಯ್ಕೆ ಹೋಗ್ಬಿಡ್ತದ್ಲಿ, ಇಬ್ಬರು ನಾವು ಕೈ ಹಿಡ್ಕೊಂಡು ಈ ಕಡೆ ಹೋಗ್ತಿದ್ವಿ. ಮಗ ಇಲ್ಲಿ ಬಿಡ್ಬೇಕಂತ ಹೇಳಿದವನಿ ನೀನು. ಬಳ್ಳೀಗ ಎಬ್ಸಣ ಎಬ್ಸ.
ಎಲ್ಲಿ చాడు మనలోడు చాడు దించు కళ్ళతో ఫోటో ఇళ్ళతో ఫోటో ఆల్బమ్ లో అంటించు మరి మాతో దిగిన బొమ్మని బాబు లోకల్లో దాచుచ్చు సుక్కన ఈ కిసుక్కులు బయటికి వచ్చాయో దెబ్బలు పడతాయి రాజా దెబ్బలు పడతాయి రో దెబ్బ దెబ్బ దెబ్బలు పడతాయి రో దెబ్బలు పడతాయి రాజా దెబ్బలు పడతాయి రో దెబ్బ దెబ్బ దెబ్బలు పడతాయి రో పక్కన నిలబడి ఫోటో తీసుకో భుజాలు గాని రాసుకుంటే దెబ్బలు పడతాయిరో సర్లే భుజం పైన చెయ్యేసి తీసుకో చేతులు తిన్నగా ఉండకపోతే దెబ్బలు పడతాయిరో సింగిల్ ఫోటో పర్లేదు రబ్బర్ ఫోటో పర్లేదు గ్రూప్ ఫోటో తీసుకుంటా తప్పేమీ లేదు కానీ పబ్లిక్ లో నా ఫోటో పెట్టి పచ్చి పచ్చి కమెంట్స్ చేశారు దెబ్బలు పడతాయి రాజా దెబ్బలు పడతాయిరో దెబ్బ దెబ్బ దెబ్బలు పడతాయిరో దెబ్బలు పడతాయి రాజా దెబ్బలు పడతాయిరో దెబ్బ దెబ్బ దెబ్బలు పడతాయిరో ఫోటో తీసుకో ఎక్స్పోజింగ్ లా ఉన్నదంటే యాంగిల్ ఏదైనా ఫోటో తీసుకో బ్యాడ్ యాంగిల్ లో చూసావంటే తీసిన ఫోటో దాసుకో తీరుబడిగా చూసుకో కళ్ళ
షాపింగ్ చేసి పిచ్చి పిచ్చి వేషాలేసారో దెబ్బలు పడతారో దెబ్బలు పడతారో దెబ్బ దెబ్బ దెబ్బలు పడతారో దెబ్బలు పడతాయి దెబ్బలు పడతారో దెబ్బ దెబ్బ దెబ్బలు పడతారో ಟಿಕೆಟ್ ಲಾಟ್ರಿ ಟಿಕೆಟ್ ಬಂಪರ್ ಟಿಕೆಟ್ 1 ರೂಪಾಯಿಗೆ 1 ಲಕ್ಷ ರೂಪಾಯಿ ಟಿಕೆಟ್ ಟಿಕೆಟ್ ಬೇಕಾ? ಯಾವುದು ಬೇಡ, ಅದು ಯಾವುದು ಬೇಡ ಬಿಡಪ್ಪ. ಸರ್ ದಯವಿಟ್ಟು ತೆಗೆದುಕೊಳ್ಳಿ ಸರ್, ಬಂಪರ್ ಟಿಕೆಟ್ ಸರ್. ಯಾವ ಅದೃಷ್ಟವೂ ಬೇಡ, ದುರದೃಷ್ಟವೂ ಬೇಡ, ಬೇಡ ಸರಿಯಪ್ಪ. ಆಗ ಅನ್ನದಿರಿ ಸರ್, ಹಿಂದೆ ಹೋದ ವರ್ಷ ಪ್ರಭುಸ್ವಾಮಿ ಗುಡಿಯಲ್ಲಿ ಭಿಕ್ಷುಕನಿಗೆ ಕೂಡ 1 ಲಕ್ಷ ರೂಪಾಯಿ ಟಿಕೆಟ್ ಐತಿದೆ. ನಿಮಗೂ ಹತ್ತಿದರೆ ಹತ್ತಿಬಾರ್ದು, ದಯವಿಟ್ಟು ತೆಗೆದುಕೊಳ್ಳಿ ಸರ್. ನಮ್ಮಂತ ದರಿದ್ರರಿಗೆ ಒಲಿಯುವುದಲ್ಲಪ್ಪ ಲಕ್ಷ್ಮಿ. ಖಂಡಿತವಾಗಿ ಎಷ್ಟು ಕಾಡುತ್ತೇವೆ, ಬೇಡ ಬಿಡಪ್ಪ. ಖಂಡಿತವಾಗಿಯೂ ಒಲಿಯುತ್ತಾಳೆ ಸರ್. ನಿಮ್ಮ ಮುಖದಲ್ಲಿ ಅದೃಷ್ಟ ಲಕ್ಷ್ಮಿ ಎದ್ದು ಕಾಣುತ್ತಿದ್ದಾಳೆ. ಅಯ್ಯಯ್ಯೋ, ಎಷ್ಟೊಂದು ಕಾಡ್ತೀಯಪ್ಪ. ಕೊಡಪ್ಪ ಒಂದು ಟಿಕೆಟ್. ಟಿಕೆಟ್ ಬಂಪರ್. ನಾನು ಒಳಗಡೆ ಬರಲಿಲ್ಲ, ನೀವೇ ಹೊರಗೆ ಬರಬೇಕು. ನಿಮ್ಗಾಗಿ ಊಟ ತಂದಿದ್ದೇನೆ. ಊಟ ತಂದವಳ ಹೊರಗಡೆ ನಿಂತು ಕೊಟ್ಟಬೇಕೆಂಬ ಕರಾರ ಇಲ್ವಲ್ಲ, ಒಳಗಡೆ ಬರಲು ಹೆದರ್ಕಿನ ಯಾಕೆ? ನೀವೇನು ಹುಲಿನೋ ಅಥವಾ ಸಿಂಹನೋ? ನಿಮ್ಮನ್ನು ನೋಡಲಿಕ್ಕೆ ಅಪ್ಪ ಬೇಗ ಊಟ ಕೊಟ್ಟು ಬೇಗನೆ ಬಾ ಅಂತ ಹೇಳಿದ್ರು. ಓಹೋ, ಈಗ ಮಗಳನ್ನು ಅಗಲಿ ಕಾಲ ಕಳೆಯುವುದು ನಿಮ್ಮ ತಂದೆ. ಅಪ್ಪ ಇವತ್ತು ಹುಬ್ಬಳ್ಳಿ ಹೋಗಿದ್ದಾರೆ, ಅದಕ್ಕೆ ಬೇಗ ಊಟ ಕೊಟ್ಟು ಬಾ ಅಂತ ಹೇಳಿದ್ರು. ನಿನ್ನ ಮನೆಗೆ ಬರಬಾರ್ದು. ಅಲ್ಲ, ಅಪ್ಪ ಊರಿಗೆ ಹೋಗ್ತೀರಾ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದೆ. ನಿಮ್ಮ ಅಪ್ಪ ಊರಿಗೆ ಹೋದಕ್ಕೂ ಹೇಳಿ ಕಳಿಸಿ ನಾನು ನಿಮಗೆ ಮನೆಗೆ ಅಯ್ಯೋ ಮಮ್ಮ, ನೀವು ಹಾಗೆಲ್ಲ ನಮ್ಮ ಮನೆಗೆ ಬರಬಾರ್ದು. ಮನೇಲಿ ನಾನು ಒಬ್ಬ ಇರ್ತೇನಲ್ಲ, ಅದಕ್ಕೆ. ಹಾಗಾದ್ರೆ ನೀನು ನಮ್ಮ ಮನೆಗೆ ಬರಬಾರ್ದು. ಯಾಕೆ? ನಾನು ನಮ್ಮ ಮನೆಯಲ್ಲಿ ಒಬ್ಬನೇ ತದಕ್ಕಾಗಿ. ನಿಂಗೆ ಯಾವಾಗ ಹುಡುಗಾಡ್ತೀನಿ? ದುಡಿದು ದಣಿದು ಬಂದ ನಾನು. ಎಳೆದು ಹುಡುಗಾಟಿಕೆ ಮಾಡಿದ ಕ್ಷಣವೆಲ್ಲ ನನ್ನಿಂದ ಬಾಯಿ. ಅಂತೂ ತಮ್ಮ ಆಶಾ ಗೋಪುರ ಅಡಿಗೆಯಲ್ಲಿ ಈ ಗೌರಿ ಅದಂತಾಯ್ತು ಅಲ್ವೇ ಮಮ್ಮ? ಈ ಮುಗ್ಧ ಮರದ ಗೌರಿಯೇ ಈ ಬಾಳ ನಾಟಕದ ನಾಯಕಿ, ಈ ಶೇಖರನ ಸೇವಾಗಿ. ಹೌದು ಮಮ್ಮ, ನಾನು ಯಾವತ್ತಿದ್ರು ನಿಮ್ಮ ಸೇವಕಿ. ಇದು ನಮ್ಮಿರುವ ನಿರ್ಧಾರವಲ್ಲ, ನಾವಿಬ್ರು ಚಿಕ್ಕವರಿದ್ದಾಗ ನಮ್ಮ ಹಿರಿಯರು ಮಾಡಿದಂತ ನಿರ್ಧಾರ. ಅದಕ್ಕೆ ಇದನ್ನ ಯಾವತ್ತೂ ಮರೆಯದೆ ಲಕ್ಷ್ಯದಲ್ಲಿ ಇಟ್ಕೋಬೇಕು. ಅಂದ್ರೆ ನಿನ್ನ ಮಾತಿನ ಅರ್ಥ ಓಹೋ ಗೊತ್ತಾಯ್ತು. ಈ ಸೇವಕಿ ಸ್ಥಾನದಲ್ಲಿ ಮತ್ತವ ಸೇವಕಿಗಾದರೂ ಅರ್ಪಿಸಿ ಬಿಟ್ಟಿದ್ದಲ್ವೇ ಗೌರಿ? ಒಮ್ಮೆ ಈ ಶೇಖರನ ಮನದಲ್ಲಿ ಮೂಡಿದ ನಿನ್ನ ನಿರ್ಮಲ ಮೂರ್ತಿಯನ್ನು ಅಳಿಸುವ ಶಕ್ತಿ ಯಾವ ಹೇಡಿಗೆ ಒಟ್ಟಾರೆ ಒಂದೇ ಮಾತಿನಲ್ಲಿ ಹೇಳ್ತೇನೆ, ಈ ಭೂಮಿಯ ಮೇಲೆ ಬದುಕಿ ಬಾಳೋದಾದ್ರೆ ಇಬ್ಬರು ಕೂಡಿಯೇ ಬಾಳೋಣ, ಮಡಿಯುವುದಾದ್ರೂ ಇಬ್ಬರು ಕೂಡಿಯೇ ಮಡಿಯೋಣ. ಮಾಮ, ಆದಷ್ಟು ಬೇಗ ನನ್ನ ಕೊನೆಗೆ ಕೆರೆಮನೆ ಸರಿ ಕಳಿಸೋದು ಅದಕ್ಕೆ ಅಗತ್ಯ. ಸರಿ, ನಾನೇನು ಬರ್ತೀನಿ ಮಾಮ. ಬರೀ ಮಾತಿನ ನೋಡಿ ನಮ್ಮನ್ನು ಮೋಸಗೊಳಿಸುವಲ್ರಿ. ಎಲ್ಲಿ ನನ್ನ ಆಸರದ ಅರಗಿಣಿ ಅದ ನಿನ್ನ ಮಧುರ ಕಂಠದಿಂದ ಹೊರಸೂಸಲಿ ಒಂದು 20 ಸಂಗೀತ. ಏನು? ನಾನು ಹಾಡು ಹೇಳ್ಬೇಕಾ? ಮತ್ತೆ ನಾನು ಹೇಳ್ದ ಬೇಡ ಮಾಮ, ನನಗೆ ನಾಚಿಕೆ ಆಗುತ್ತೆ. ಹಾಡ್ಲೇಬೇಕೆ? ಕಾಂಚನ
ಒಟ್ಟಿಗೆ ನೀವು ಕೈ ಕೈ ಹಿಡಿದುಕೊಂಡು ರಾಜಕುಮಾರ ಭಾರತೀಯರಂತೆ ಪದ ಆಡಕತ್ತಿರಲ್ಲ, ಅವಾಗ ನಾ ಉದಯ್ ಕುಮಾರ್ ಬಂದಂಗ ಬಂದು ಮರೆಯಾಗಿ ನಿಂತು ಎಲ್ಲ ನೋಡಿದೆ. ಹೌದು ಅತ್ತಿಗೆ, ನನಗಿಂತ ಹೆಚ್ಚಿನ ತುಂಟರು ತುಂಟಾಟವಾಡುವಾಗ ಸದ್ದಿಲ್ಲದ ಬಂದು ನೋಡಿದ ತುಂಟ ನಾನೇ. ನೋಡಿ ರಾಜು ಅಂತೂ ಮಾತಾಡಲಿ ಬರೀ ತುಂಟ ಅಲ್ವಾ, ತುಂಬಾ ಚೂಟಿ ರಾಜು. ಮತ್ತೆ ಎಷ್ಟಾದ್ರೂ ನಿನ್ನ ಗಂಡನ ತಮ್ಮನಲ್ವೇನಮ್ಮ? ಹೌದಪ್ಪ, ನಿಮ್ಮ ಅಣ್ಣನೇ ಹೀಗಿರ್ಬೇಕಾದ್ರೆ ನೀನ್ ಹೀಗಿರೋದೇನು ತಪ್ಪಿಲ್ಲ. ಏ ತಲಾಟೆ, ಇಲ್ಲಿ ಊಟ ಮಾಡಿ ಒಳಗು. ಮೊದ್ಲೇ ಹೇಳ್ಬಾರ್ದೇನೋ. ಗೌರಿ, ರಾಜುವಿನ ಮಾತು ಮನಸ್ಸಿಗೆ ಹಚ್ಕೊಳ್ಬೇಡಿ. ನನ್ನ ಮೈದಿನ ಪ್ರೀತಿಯಿಂದ ಆಡಿದ ಮಾತಿಗೆ ನಾನು ಎಂದಾದ್ರೂ ಬೇಜಾರು ಪಡ್ಕೋಬಹುದೇ? ಸರಿ, ನಾನು ಬರ್ತೀನಿ ಮಾಮ. ಮತ್ತೆ ಯಾವಾಗ ದೇವಿ ವರ್ಷನ? ನಾಳೆ ಇದೇ ಸಮಯಕ್ಕೆ ಸರಿಯಾಗಿ ಎಡತಿ ಇಟ್ಕೊಂಡು ಅಡಿ ಇಡದೆ ಈ ಗುಡಿಗೆ ಈ ನನ್ನ ಆರಾಧ್ಯ ಮತ್ತೆ ದರ್ಶನಕ್ಕಾಗಿ ನಾನು ಬರಲ್ಲ, ತಪ್ಪದೇ ಬರ್ತೀನಿ. ರಾಜು ಊಟ ಮಾಡಿ. ಬಾಯ್. ಎಷ್ಟು ಜನ್ಮ ಸುಕೃತದ ಪುಣ್ಯದ ಫಲವು. ನಾನಿಂತ ಮುಕ್ತ ಮನದ ಗೌರಿಯ ಗಂಡನಲ್ಲ. ಸತ್ಯವಾಗಿ ಇವಳು ನಾರಿಯಲ್ಲ, ನನ್ನ ಬಾಳದಾರಿ. ಅದಷ್ಟು ಪ್ರೀತಿ ನಮ್ಮ ಮನೆತನದ ಮೇಲೆ, ಅದಷ್ಟು ಪ್ರೀತಿ ನನ್ನ ಮೇಲೆ. ಅಂತೆಯೇ ಬಲ್ಲವರು ಹೇಳ್ತಾರೆ, ಓದಿದರೆ ನಾರಿ, ಮುನಿದರೆ ಮಾರಿ ಎಂದು. ಶ್ರೀ ಬಸವೇಶ್ವರ, ಇವಳೇ ನನ್ನ ಜೊತೆಗಾರಿಕೆ. ನಾವು ಮಾಡ್ತೀವಿ. ಶೇಖರ್ ಅಣ್ಣ ತಮ್ಮಂದಿರಿಬ್ಬರು ನನ್ನ ತಂದೆಯ ಕಡೆ ವೈರಿಯ ಮಕ್ಕಳು. ಅಂದಾಗ ನನ್ನ ತಂದೆ ಈ ಊರ ಮುನ್ಸಿಪಲ್ ಪ್ರೆಸಿಡೆಂಟ್ ಆದಾಗ ಶೇರು ತೀರಿಸಿಕೊಂಡ ಏಬಿಯ ಮಕ್ಕಳ ಶೇಡಿಗೆ ಶೇಡು, ಮುಯ್ಯಿಗೆ ಮುಯಿ. ಇಂದು ನಾನು ಅವರ ಮನೆಗೆ ಕೇಳಿ ತಂದೊಡ್ಡುವ ಕಿಲಿಗೇಡಿ ನಾನಾಗಲಿ. ನಾಳೆ ಶೇಖರನ ಕೈ ಹಿಡಿದು ಚಂದನದ ಬಾಳ ಸಾಗಿಸುವ ಚಂದನದ ಗೊಂಬೆ ಗೌರಿ. ನನ್ನ ಕಣ್ಣಲ್ಲಿ ನಟ್ಟರಂಬೆ. ಹೇಗಾದರೂ ಮಂಚು ಹಾಕಿ ಅವಳ ಅಂಗನೆ ಅಂಗ ಸುಖ ಸವಿದು ನನ್ನ ಆಶೆಯನ್ನು ಈಡೇರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಸಂಗಮೇಶ್. ನಾನಾರು ಬರ್ತೆ 10 ಲಾರಿಗಳ ಒಡೆಯ, ಮೇಲಾಗಿ ಈ ಊರ ಮುನ್ಸಿಪಲ್ ಮಾಜಿ ಪ್ರೆಸಿಡೆಂಟ್ನ ಏಕಮಾತ್ರ ಪುತ್ರ ಸಂಗಮೇಶ್. ಸಂಗಮೇಶ್ ಎಷ್ಟು ಮಾಡ್ತಾರಲ್ಲ. ನನ್ನ ಹತ್ರ ಅಂತದ್ ಏನು ಕೆಲಸ ಇತ್ತು ನಿಮ್ದು? ಐತ್ರಿ, ಅದಕ್ಕೆ ಹಿಂದಿಂದ ನಾಯಿ ಬಂದಂಗ ಬರಕತ್ತೀವ್ರಿ. ಏನೈತಿ ಜಲ್ದಿ ಹೇಳ್ರಿ, ಯಾಕಂದ್ರೆ ನನಗೆ ಅವಸರ ಬಾಳ ಐತಿ. ಯಾಕಂದ್ರೆ ಈಗ ಕಿರಾಣಿ ಅಂಗಡಿಗೆ ಹೋಗಿ ಮಾಲ್ ತರಕ್ ಹೋಗ್ಬೇಕು ನಾನು. ಹೌದ್ರಿ, ಮೊನ್ನೆ ಸುದ್ದಿ ಕೇಳಿದ ಬಹಳ ಸಂತೋಷ ಆಯ್ತು. ಏನು ಓಪನ್ ಮಾಡಿದಂತ? ಏನು ಓಪನ್ ಮಾಡೋದು? ಈಡಿ ಅಂಗಡಿ. ಹಂಗ ಕೇಳಿ ಏನು ಓಪನ್ ಮಾಡಿ ಅಂದ್ರೆ ಇವತ್ತು ಚಾರ್ಜ್ ಆಗೈತಿ, ಗಾಡಿ ಹೌದ್ರಿ. ಮತ್ತ ಖಾಲಿ ಕುಂತು ಒಬ್ಬಾಕಿ ಏನ್ ಮಾಡ್ಬೇಕಂತ ಹೇಳಿ ಒಂದು ಕಪಾಟ್ ಬಾಡಿಗೆ ತಗೊಂಡು ಬೀಡಿ ಅಂಗಡಿ ವ್ಯಾಪಾರ ಮಾಡಾಕತ್ತೀವಿ. ವ್ಯಾಪಾರ ವ್ಯಾಪಾರ ಇನ್ನೊಂದ್ ಜೋರ್ ನಡೆದಿರ್ತೀನಿ, 200 to 300 ರೂಪಾಯಿ ಆಗುತ್ತೆ. 300 ರೂಪಾಯಿ?
ಭಾರಿ ಆಯ್ತು ವ್ಯಾಪಾರ. ಆಗ್ಲಾರ್ದ ಇನ್ನೇನ್ ಮಾಡ್ತೈತ್ರಿ? ನಿಮ್ಮಂತ ಹೆಣ್ಣು ಕಾಣದ ಕೋಣಗಳು ನನ್ನ ಕೈ ಮುಟ್ಟಾಕ ಮೈ ಮುಟ್ಟಾಕ 50 ಎಲಿ ತಿಂದು ಹೋಗ್ತಾರ. ನನ್ನ ನೋಡಕಂತನ 3 ಗಂಟೆ ಬೀಡಿ ಸೇದಿ ಹೋಗಿರ್ತಾರ. ಮತ್ತ ವ್ಯಾಪಾರ ಆಗದೆ ಇರ್ತೈತೇನು? ಹೋಗ್ಲಿ ಬಿಡು. ಈಶ ಏನು ಭೇಟಿಯಾಗಿದ್ದೆ? ಭೇಟಿ ಆಗೋದಾ? ಏ ಮಾರಯ್ಯ, ಭೇಟಿ ಆಗೋದು ಅಷ್ಟಲ್ಲ, ನನ್ನ ಕಪಾಟಿನ ಎದುರಿಗೆ ತಾನು ಒಂದು ಕಪಾಟ ಬಾಡಿಗೆ ತಗೊಂಡು ಒಂದು ಮಸೀನ್ ಆ ಕಪಾಟ್ನಾಗಿಟ್ಟು ಅವ ನಂದು ನೋಡಿ ಹೊಲಿಯೋದೇನು, ನಾ ಅವಂದು ನೋಡಿ ಎಲಿ ಕಟ್ಟೋದೇನು. ಬಾಬು ಇಬ್ಬರದು ಒಂದ್ ನಮ್ಮನ್ನ ಜೋರ್ ನಡೆದೈತಿ. ಎಲ್ಲ ಕತ್ರಿ 7 ದಿನ ನಾನು ಊರಾಗಿರ್ಲಾರಾಗ ಆಕಿನ ಎದುರ ತಂದಿಟ್ಟು ಬಿಟ್ಟ್ಯಾ. ಮಿಸ್ಸಿನೇ ಕತ್ರಿ ಒಂದಲ್ಲ ಒಂದು ದಿನ ನಿನ್ನ ಗಟ್ಟಿಗೆ ನನ್ನ ಕೆಂಪು ಕಾರ ತಂದು ಹಚ್ಚಿಸೇ ಬಿಡ್ತೀನಲ್ಲೇ. ವೆಂಕೋಬ ಅಲ್ಲ, ನಿಷಾದಾಗ ಅವನ ಡಬ್ಬಿಗೆ ಹಾಯ್ಸದ್ ಹೋಗಿ ಮಾತ್ರ ತಂದ ನನ್ನ ಡಬ್ಬಿ ಕಿಬ್ಬಿಗೆ ಹಾಯ್ಸಿಯಪ್ಪ. ನಿನ್ನ ಡಬ್ಬಿಗೆ ಆಯ್ಸದ ಬಿಡ್ತೇನ? ನೀನ್ ನಾನು ಹೇಳ್ದಂಗೆ ಕೇಳಲ್ಲ ಅಂದ್ರ ನಿನಗಿನ ಆಯ್ಸವನ. ಕಡಿಮೆ ಕರುಣ ಒಪ್ಪನದಲ್ಲ ನಿಮ್ಮೋಣಿ ಸುತ್ತಿ ಸುತ್ತಿ ಕಣ್ಣಲಾಗಿನ ಹೊರಗ ಬಾ ಮಾರಿ ತೋರಿಸ ಬಾ, ಹೊರಗ ಬಾ ಮಾರಿ ತೋರಿಸ ಬಾ. ಬಾರೋ ಏಯ್ ಬಾಯ್ಕೊಂಡು ಇದ್ದಾಗಲಿಂದ ಡ್ಯೂಟಿ ಮಾಡಕತ್ತೀನಿ. ಆತ ಇದ್ದಾಗ ದೇವದುರ್ಗ ತಾಲೂಕಿನಾಗ ನನ್ನ ಹೆಸರಿತ್ತು. ಆತ ಹೋದ್ಮೇಲೆ ಎಲ್ಲೆಲ್ಲಿ ಡ್ಯೂಟಿಗೆ ಹಾಕ್ತಾರ ಅಂತೀನಿ ಅವನು. ಈ ಕಡೆ ವಡಿಗೇರಿಗೆ ಹಾಕ್ತಾರ, ಈ ಕಡೆ ಗೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತಾರ, ಈ ಕಡೆ ಊರಡಿಗೆ ಬ್ರಿಡ್ಜಿಗೆ ಹಾಕ್ತಾರ, ಈ ಕಡೆ ಗೂಗಲ್ ಬ್ರಿಡ್ಜಿಗೆ ಹಾಕ್ತಾರ. ಸಾಕಾಗೋತ್ ನೋಡ್ರಿ ಅವನು ಅಂತೀನಿ. ಅವ್ರು ಹೋದಾಗಲಿದ್ದ ಒಂದು ಕೇಸ ಇರ್ಲಾರಂಗ ಆಗೋದ್ ನೋಡ್ರಿ ಅವನು ಅಂತೀನಿ. ಅವ್ರು ಹೋದ್ಮೇಲೆ ಫಸ್ಟ್ನೇ ಕೇಸ್ ನೋಡ್ರಿ ಇದು. ಇವ್ರದೊಂದು ಸ್ವಲ್ಪ ವಿಚಾರ ಮಾಡ್ತೀನಿ ಅವನು ಏನಪ್ಪಿದ ಅಲ್ಲ ಹಾಡು ಹಗಲ 12 ಗಂಟೆಗೆ ಹಾಯ್ಸೋದ. ಮಾಮ ಮಾಮ ನೋಡ ಅಮಾರ ಕೆಸಮಂಗ್ರಿ ಹೊರಗತ್ತೀನಿ ಹೇಳ. ಇಲ್ಲಿ ನೋಡ್ ಸರಿ ಇಲ್ಲಿ ಅವ ಅದನ್ನಲ್ಲವ ನಾ ಅವ ಹೇಳದಂಗ ಕೇಳಿ ಅಂದ್ರ ಅವನು ತಂದ ನಂದಕ್ಕೆ ಹಾಯಿಸ್ತಾನಂತ. ಏನದ ಹಾಯ್ಸೋದ? ಅವನ ಲಾರಿ ಗಾಡಿ ತಂದು ಬಿಡಿ ಅಂಗಡಿ ಡಬ್ಬಿಗೆ ಹಾಯಿಸ್ತಾನಂತ. ಅವ್ರು ಹಾಯಿಸೋದಕ್ಕಿಂತ ಮೊದಲ ನಾನು ಕೇಸ್ ಮಾಡ್ತೀನಿ. ಏನಪ್ಪಾ ಡ್ರೈವರ್, ನಿನ್ನ ಗಾಡಿ ನಂಬರ್ ಎಷ್ಟು? ಅಲ್ಲ ನಿನ್ನ ಡಾಕ್ಯುಮೆಂಟ್ಸ್ ಇಲ್ಲದವ? ಮೊದಲು ಹೇಳು ಡ್ರೈವರ್, ಹೇಳು ನಿನ್ ಗಾಡಿ ನಂಬರ್ ಹೇಳು. ಗಾಡಿ ಇನ್ನೂ ನಮ್ಮದು ಆಗಿಲ್ಲ. ಆ ಗಾಡಿ ಲಾಸ್ಟ್ ನಾಟಕ ಅದ, ಹೆಂಗನ ಮಾಡಿ ಮ್ಯಾನೇಜ್ ಮಾಡಿ ಗೌಡ. ಗಾಡಿ ಮ್ಯಾನೇಜ್ ಮಾಡ್ಕೊ ಕ್ಯಾಚ್ ಹಾಕೋತಾನ. ಗಾಡಿ ಇನ್ನೂ ನಮ್ಮದು ಆಗಿಲ್ಲಪ್ಪ. ಗಾಡಿ ನಂಬರ್ ಏನಂತ ಹೇಳಿದೆ ಹೇಳ್ತೀನಿ ಅಂದ್ರೆ ಹೇಳ್ತೀನಿ ನೋಡ್ರಿ. KA 36 1761 ಅಂದಾಗ ಈಕಿ ನಿಮ್ಗೆ ಏನಾಗ್ಬೇಕ್ರಿ ಸಾವ್ರ? ಕಾಸ ಒಡ ಹುಟ್ಟಿದ ಅಕ್ಕನ ಮಗಳು ಸೋದರ ಶಶಿ, ಅರ್ಥಾತ್ ಮುಂದಿನ ಮಾಡದೆಪ್ಪ ಆಕೆ. ನಿನಗೂ 3ನೇ ನಂಬರ್ ಮಾವನ. ಮುಂದಿನ ಮಡ್ದಿ ಬೇರೆ ಇರ್ತದೆ, ಹಿಂದಿನ ಮಡ್ದಿ ಬೇರೆ ಇರ್ತದೆ. ಅವನು ಹೇಳೋದು ಕರೆಕ್ಟ್ ಅಜಾನಿಕೆ ಅಲ್ಲ. ಅವನು ಹಾಯ್ಸಲಿ ಅವಾಗ ನೋಡೋಣಂತ. ಈಗ ಮೊದಲು ಹೋಗೋಣ ಬಾ. ಈಗ ಬರೋದಿಲ್ಲ, ಯಾಕಂದ್ರೆ ಗೂಗಲ್ ಬ್ರಿಡ್ಜಿಗೆ ಹಾಕ್ಯಾರ. ನಾನು ಗಾಡಿ ತಂದು ಇನ್ನು ಡಬ್ಬಿಗೆ ಹಾಯಿಸಿದ ಮೇಲೆ ಕೇಸ್ ಹಾಕಿದೆ. ಸುಮ್ಮನೆ ಹೆಂಗ್ ಬೇಕಂಗೆ ಹಾಕಕ್ ಬರ್ತದೆ ಅಂತ ಜನಕ್ಕೆ. ನೋಡ, ನಾನು ಬಜಾರ್ಗೆ ಹೋಗಿ ಕಿರಾಣಿ ಮಾಲ್ ತರಾಕೊಂತೀನಿ. ಮಮ್ಮ ನಿಮ್ ಮನೆಗೆ ನಡೀತ, ಆಮೇಲೆ ಬರ್ತೀನಿ. ಯಾಕ ನನ್ನ ಕಳಿಸಿ ಡ್ರೈವರ್ ಜೊತೆ ಮಾತಾಡಿಕೊಂತ ನಿಲ್ಬೇಡ.
ಯಾಕಂದ್ರೆ ಇವನು ಒಂಟಿ ಲೈಟಿನ ಮೇಲೆ ಗಾಡಿ ನಡೆಸವದನ ಬಾಳ್ ಡೇಂಜರ್ ಕಾಣತನ. ಏನಿಲ್ಲ ಒಂದ್ ಕಡೆ ಕೆಟ್ಟ ಸಪ್ಪನ್ ಬೆಳೆ ಐತದ. ನೀ ನಡಿ, ನಾ ಮಾಲ್ ತಗೊಂಡ್ ಬರ್ತೀನಿ, ಅವನ ಜೊತೆಗೆ ಮಾತಾಡಂಗಿಲ್ಲ ನಡಿ. ಹೌದಾ? ಸರಿ ಸರಿ, ಅಲ್ಲಿ ಯಾವ್ದ ನಂಬರ್ ಇಲ್ಲಾರ್ದ ಗಾಡಿ ಬರಕತ್ತದ, ಹೋಗಿ ಒಂದ್ ಹೊಸ ಕೇಸ್ ಹಾಕಿ ಬಂದ್ಬಿಡ್ತೀನಿ. ಆಯ್ತಾಯ್ತು. ನೀವು ಮಾಲ್ ತರಕ್ ಬಂದ್ರಿ ಯಾಕ? ನಮ್ ಟೆಸ್ಟ್ ಮಾವನ ಅಂಗಡಿಗೆ ಹೋಗ್ಬೇಡವ ಇವ, ಯಾಕಂದ್ರ ಒಂದ್ ಹಾಕಂದ್ರ ಎರಡ್ ಹಾಕತ್ತಾನ ಏನು ರೇಟ್. ಯಾಕಂದ್ರ ಅವ ಎಲ್ಲರಿಗೆ ಬೇರೆ ಹಾಕ್ತಿರ್ಬೇಕ, ಆದ್ರೆ ನನಗ ಮಾತ್ರ ಇಲ್ಲಿ ಮಟ್ಟ ಒಂದ್ ರೇಟ್ ಹಾಕತಿರ್ತಾನವ. ಒಂದ್ ಹಾಕಿದ್ರೆ ಬೇಡ, ಡಬ್ಬಲ್ ರೇಟ್ ಹಾಕ್ತಾನ. ಒಂದ್ ಹಾಕಿದ್ರೆ ಬೇಡ. ಸನ್ಯಾಕ ಬಂದು ಮುಟ್ಟಬೇಡ, ಮುಟ್ಟಿದೆ ಅಂದ್ರೆ ಬಡಿತೀನಿ. ಮತ್ತ ಮುಟ್ಟೋದು ಗಿಟ್ಟೋದು ಈಗ ಮಾಡೋದಿಲ್ಲ ಅದ ನೀನು. ರೈತೂರಾಗ 100 ನಂಬರ್ ಬೀಡಿ ಬಾಳ ಸಸ್ತ, ಹೈದರಾಬಾದ್ನಾಗ 4 ಮನಿ ಸಿಗರೇಟ್ ಬಾಳ ಸಸ್ತ. ಹೈದರಾಬಾದಿಗೆ ಹೋಗೋಣ, ಎಲ್ಲ ಮಾಲ್ ತಗೊಂಬರೋಣ. ಅಂಗಡಿ ಬಂದ್ ಮಾಡಿ ನಾ ಯಾಕೆ ಬರ್ಲಿ? ನನ್ನ ಮೇಲೆ ನಿನಗೆ ಅಷ್ಟೊಂದು ಪ್ರೀತಿ ಇತ್ತಂದ್ರ ನೀನೇ ತಂದು ಕೊಡು, ಬಂದ ಮೇಲೆ ರೊಕ್ಕ ಕೊಡ್ತೀನಿ, ವ್ಯಾಪಾರ ಬಗೆಹರಿಸೋಣಂತ. ಒಂದು ಚೀಲ 100 ನಂಬರ್ ಬೀಡಿ, ಒಂದು ಚೀಲ 99 ನಂಬರ್ ಬೀಡಿ, 10 ಗಂಡ 4 ಮನಿ ಸಿಗರೇಟ್ ತರಲ್ಲ. ತಂದ ಮೇಲೆ ವ್ಯಾಪಾರ ಬಗ್ಗೆ ಹರಿತಿಲ್ಲ ಅಂದ್ರಿಲ್ಲ. ಹಂಗಾದ್ರೆ ನಾ ಹೋಗಿ ಬರ್ತೀನಿ. ಟಾಟಾ. ಒಂದು ಹೋಗಿದ್ ಹೋಗಿದ್ಲು. ಶ್ರಾವಣ ತಿಂಗಳಾಗ ನೆನಪು ಬರತೈತಿ, ನೆನಪು ಬರತೈತಿ, ಶ್ರಾವಣ ತಿಂಗಳಾಗ ನೆನಪು ಬರತೈತಿ, ಶ್ರಾವಣ ತಿಂಗಳಾಗ ನೆನಪು ಬರತೈತಿ, ನೆನಪು ಬರತೈತಿ, ನೆನಪು ಬರತೈತಿ, ಶ್ರಾವಣ ತಿಂಗಳಾಗ ನೆನಪು ಬರತೈತಿ, ಶ್ರಾವಣ ತಿಂಗಳಾಗ ನೆನಪು ಬರತೈತಿ. ನಂಬರ್ ಬೀಡಿ, ಒಂದು ಚೀಲ 99 ನಂಬರ್ ಬೀಡಿ, 10 ಗಂಟ 4 ಮಿನಿ ಸಿಗರೇಟ್ ತಂದು ಆ ಜಾನಕಿ ದಬ್ಬಿ ತುಂಬಿದೆ. ಎಲ್ಲಿ ಆ ಜಾನಕಿ ನಮ್ ಕೈ ಕೊಡಕತ್ತದೋ ಗೊತ್ತಿಲ್ಲ. ಈಗ ಹೋಗ್ತೀನಿ, ಹೆಂಗ್ ಹೋಗ್ತೀನಿ ಗೊತ್ತಾ? ಬೆಂಕಿ ಹೋದಂಗೆ ಹೋಗ್ತೀನಿ.
ನಿಮಗಲ್ಲದೆ ಬೇರೆಯವ್ರಿಗೊಂಡೆ ಹೋಗ್ಲಿ ಬಿಡಿ. ಊರಿಂದ ಯಾವಾಗ ಬಂದ್ರಿ? ಮೊನ್ನೆ ಬಂದೆ ಗೀತಾ. ಗೀತಾ, ನಿನಗೊಂದು ಹ್ಯಾಪಿ ನ್ಯೂಸ್. ಏನು? ಮೊನ್ನೆ ಊರಿಗೆ ಬರುವಾಗ ಒಂದು ಲಾಟ್ರಿ ಟಿಕೆಟ್ ತೆಗೆದುಕೊಂಡೆ. 1 ಲಕ್ಷ ಬಂಪರ್ ಬಹುಮಾನ ಹಾಕಿದ್ದೆ. ಹೌದಾ? ಅಬ್ಬಾ, ಅಂತ ತಾವೀಗ ಲಕ್ಷಾಧೀಶ್ವರ ಲಕ್ಷಾಧಿಪತಿ ನಾಗೇಶ್ವರಯ್ಯರು. ನನ್ನ ಭಾಗ್ಯದ ಭಾಗ್ಯ ದೇವತೆ ನೀನಿರುವಾಗ ನಾ ಲಕ್ಷಾಧೀಶ್ವರನಾಗದೇ ಇರುತ್ತೇನೆ. ನೀವು ಬೇಗ ಬರೆದಿದ್ದಕ್ಕಾಗಿ ನನಗಂತೂ ತುಂಬಾ ಭಯ ಆಗಿತ್ತು. ಎಲ್ಲಿ ನನ್ನ ಮರೆತು ಬಿಟ್ರು ಏನೋ ಅಂತ. ನಿಮಗೊಂದು ಹ್ಯಾಪಿ ನ್ಯೂಸ್. ಏನದು? ಬೇಗ ಹೇಳದಿತ್ತಾ? ನೀವು ಲಕ್ಷಾಧೀಶ್ವರ ಆಗೋಕ್ಕಿಂತ ಮೊದಲು ಒಂದು ಮಗುವಿನ ತಂದೆ ಆಗ್ತಾ ಇದ್ದೀರಾ. ಅಂದ್ರೆ ಮತ್ತೆ ಹೋಗ್ಯಪ್ಪ, ನಂಗೆ ತುಂಬಾ ನಾಚಿಕೆ ಆಗುತ್ತೆ. ಹೆಣ್ಣಿಗೆ ಲಜ್ಜೆ, ಗಂಡಿಗೆ ವಿಪತ್ತು. ಆ ಹೆಣ್ಣಿನ ನಾಚಿಕೆಯೇ ಕೆಲವೊಂದು ಬಾರಿ ಗಂಡಿಗೆ ಆಪತ್ತು ಎಂದು ಹೇಳಿದ್ದಾರೆ ಬಲ್ಲವರು. ಅದೇನಂತ ಬೇಗ ಹೇಳಬಾರದಾಗಿತ್ತ? ಮತ್ತೆ ನಾನೀಗ 3 ತಿಂಗಳ ಗರ್ಭಿಣಿ. ಮದುವೆಗೆ ಮುಂಚೆ ಗರ್ಭಿಣಿ? ಯಾಕೆ ಭಯವಾಯಿತೆ? ನೋಡಿ, ನಮ್ಮ ಪ್ರೀತಿಯ ಪ್ರಯುಕ್ತ ನಾ ಧರಿಸಿದ ಈ ಗರ್ಭ ನಾನು ಬೇಡ ಬೇಡ ಅಂತಂದ್ರು. ಅವತ್ತು ನಿಮ್ಮ ಕಾಮದೃಷ್ಟಿಗಾಗಿ ಮುಂದುವರೆದಿದ್ದೆ ಈ ಗರ್ಭಕ್ಕೆ ಕಾರಣವಾಯಿತು. ಅದಕ್ಕೆ ಇಷ್ಟೊಂದು ಭಯಪಡಬೇಕೆ ಈ ಕೆಂದಾವರಿ? ಹೆದರಿದರೆ ನನ್ನ ಹೇಮ. ಮದುವೆಯ ಮಕ್ಕಳನ್ನೆತ್ತುಕೊಂಡು ಮದುವೆಯಾಗುವಷ್ಟು ಜನರಿರುವಾಗ ಇಷ್ಟಕ್ಕೆ ನಾವೇಕೆ ಹೆದರಬೇಕು? ಮುಂದಿನ ವಾರವೇ ಶುಭ ಸಂಭ್ರಮದಲ್ಲಿ ಸಾಗಲಿ ನಮ್ಮಿರುವರ ಸಂಬಂಧ, ಸತಿಪತಿಗಳೆಂಬ ಅನುಬಂಧ. ಹೌದಾ? ಅಬ್ಬಾ, ಈಗ ನನ್ನ ಮನಸ್ಸಿಗೆ ಶಾಂತಿ ದೊರೆಯಿತು. ನಡೆಯಿರಿ, ಮನೆಗೆ ಹೋಗೋಣ. ಇದೇ ಸಂತೋಷದಲ್ಲಿ ನಾನು ನಿಮ್ಗೆ ಪಾರ್ಟಿ ಕೊಡ್ತೀನಿ. ಪ್ರೇಮದ ಹಸಿವಾಗಿ ಆತೋರಿಸಿದೆ ನಮ್ಮನ. ಅದಕ್ಕಾಗಿ ನಮ್ಮ ಪ್ರೀತಿ ಹಸಿವನ್ನ ಈಗಿಸುವ ಈ ಮಾಗಿನ ಹಣ್ಣು ನೆಮ್ಮದಿ ಆಗಿರ್ಬೇಕಾದ್ರೆ ಮನಸ್ಸಿನ ತುಂಬಾ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳಿ. ರಂಗೋಲೆ